ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಭಾರತೀಯರ ಪಾಲಿಗೆ ಇಂದು ಕರಾಳ ದಿವಸ. ಫೆಬ್ರವರಿ 14 ನಿಮ್ಮೆಲ್ಲರಿಗೂ ತಿಳಿದಿದೆ, ಕಪ್ಪು ದಿನ, ಬ್ಲ್ಯಾಕ್ ಡೇ ಅಂತ ಕರಿತೀವಿ. ಪುಲ್ವಾಮಾದಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿಯಿಂದ 40 ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾದರು. ಭಾರತ ದೇಶದ ಪಾಲಿಗೆ ಇದೊಂದು ಮರೆಯಲಾಗದ ಕರಾಳ ದಿನ. ಜೊತೆಗೆ ನಾಡಿಗಾಗಿ ಹೋರಾಡ್ತಾ ಇದ್ದ, ಗಡಿ ಕಾಯ್ತಾ ಇದ್ದ ಯೋಧರು ಹಠಾತ್ತನೆ ಹುತಾತ್ಮರಾಗಿದ್ದು ಎಲ್ಲರಿಗೂ ಕೂಡ ಒಂದು ರೀತಿ ತುಂಬಲಾರದ ನಷ್ಟ. ತಮಗೆ ತಿಳಿದಿದೆ, ಏರಿ ಮೇಲೆ ಚಲಿಸ್ತಿದ್ದಂತಹ 2,500ಕ್ಕೂ ಹೆಚ್ಚು ಯೋಧರನ್ನ ಕರೆದುಕೊಂಡು ಹೋಗ್ತಿದ್ದಂತಹ ಸುಮಾರು 40ಕ್ಕೂ ಹೆಚ್ಚು ವಾಹನಗಳು ಸಾಕ್ತಿರ್ಬೇಕಾದ್ರೆ ಒಂದು ವಾಹನ ಬಂದು ಅದರಲ್ಲಿ 350 kg ಸ್ಫೋಟಕ ಬಾಂಬನ್ನು ಹೊಂದಿತ್ತು. ಏಕಾಏಕಿ ಡಿಕ್ಕಿ ಹೊಡೆದಾಗ ಈ ಒಂದು ದುರಂತ ಸಂಭವಿಸುತ್ತೆ. ಸುಮಾರು 40 ಯೋಧರು ಆ ದಿನ ನಮ್ಮ ನಾಡನ್ನ ಬಿಟ್ಟು ಹೊರಡ್ತಾರೆ. ಅವರೆಲ್ಲರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರೋಣ. ಜೊತೆಗೆ ನಾವೆಲ್ಲರೂ ಭಾರತೀಯರು ಒಂದು ಸಂಕಲ್ಪ ಮಾಡೋಣ, ನಮಗಾಗಿ ಗಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಯೋಧರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗದಿರಲಿ ಅಂತ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾ ಧಾರಾವಾಹಿಗಳನ್ನ ನೋಡೋರಿಗೆ ನೀವು ಹೀರೋ ಇಷ್ಟನಾ ವಿಲನ್ ಇಷ್ಟನಾ ಅಂದಾಗ ಸಹಜವಾಗಿ ನಾವು ಹೇಳೋದು ಹೀರೋ ಇಷ್ಟ ಅಥವಾ ಹೀರೋಯಿನ್ ಇಷ್ಟ ಅಂತಲೇ. ಆದ್ರೆ ಕಡಿಮೆ ಮಂದಿ ಮಾತ್ರ ನಮಗೆ ವಿಲನ್ ಇಷ್ಟ ಅಂತ ಹೇಳ್ತಾರೆ. ಕಾರಣ ಆ ವಿಲನ್ಗಿರೋ ಮ್ಯಾನರಿಸಮ್, ಅವರ ಅಭಿನಯ, ಅವರ ಚಾಕಚಕ್ಯತೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಇಡೀ ಕರ್ನಾಟಕವೇ ಸಂಭ್ರಮಿಸಿರುವಂತಹ ಕಿರುತೆರೆಯ ಕಳನಟಿ. ಆದ್ರೆ ಹೀರೋಯಿನ್ಗೆ ನೀಡುವಂತಹ ಪ್ರಾಶಸ್ತ್ಯತೆ ನಾಡಿನ ಜನತೆ ಅವರಿಗೆ ನೀಡಿದ್ದಾರೆ. ನಾನು ಮಾತನಾಡ್ತಿರೋದು ನಿಮ್ಮೆಲ್ಲರ ನೆಚ್ಚಿನ ಕೀರ್ತಿ ಬಗ್ಗೆ. ಮಂಗಳೂರಿನ 4ರ ಹರೆಯದ ಪೋರಿಗೆ ರಂಗದ ಕನಸು, ವೇದಿಕೆ ಕನಸು. ಈ ವೇದಿಕೆ ಕನಸು ಹೇಗೆ ಅಂದ್ರೆ ಅದೊಂದು ರೀತಿ ಸೆಳೆತ. 4 ವರ್ಷ ಇದ್ದಾಗ ನೃತ್ಯ ಮಾಡೋದು, ಅದರಲ್ಲೂ ಭರತನಾಟ್ಯ ಕಲಿಯೋದು ಅಂತ ಹೇಳಿದ್ರೆ ಎಂಥ ಮಾತು ಅಂತ ನೀವು ಭಾವಿಸ್ತೀರಿ. ಈ ಪೋರಿ 4 ವಯಸ್ಸಿಗೆ ಹೋಗಿ ಕೇಳ್ತಾರಂದ್ರೆ ನಾನು ಭರತನಾಟ್ಯ ಮಾಡಬೇಕು ಅಂತ. ಮೇಷ್ಟ್ರು ಹೇಳ್ತಾರಂತೆ, ಇಲ್ಲ ಸೇರಿಸ್ಕೊಳಕ್ ಆಗೋದಿಲ್ಲ, ವಯಸ್ಸಿನ ಆಗಿಲ್ಲ, ಕುಳಿತ್ಕೊಂಡು ನೋಡ್ಲಿ ಅಂತ. ತನ್ನ ಸೀನಿಯರ್ಸ್ ಮಾಡ್ತಿದ್ದಂತಹ ನೃತ್ಯವನ್ನ ನೋಡಿ ಅವರ ಆಸಕ್ತಿಯಿಂದ ಇವರನ್ನ ಭರತನಾಟ್ಯಂಗೆ ಸೇರಿಸ್ಕೋತಾರಂತೆ. 5ನೇ ವಯಸ್ಸಿಗೆ ಮೊದಲನೇ ಬಾರಿಗೆ ಇವರು ವೇದಿಕೆಯಲ್ಲಿ ನಿಂತು ಡಾನ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಭರತನಾಟ್ಯ ಕಲಾವಿದೆಯಾಗಿ, ರಂಗಭೂಮಿ ಕಲಾವಿದೆಯಾಗಿ, ಕಿರುತೆರೆ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ನಾಡಿನ, ದೇಶದ ಸಾಕಷ್ಟು ಸಿನಿಗಣ್ಯರು, ರಾಜಕೀಯ ಗಣ್ಯರಿಂದ ಮಾನ್ಯತೆ ಪಡೆದು ಪ್ರಶಂಸೆಗೂ ಕೂಡ ಭಾಜನರಾಗಿದ್ದಾರೆ. ಬರಮಾಡ್ಕೊಳ್ಳೋಣ ನಟಿ, ನೃತ್ಯಗಾರ್ತಿ, ರಂಗಭೂಮಿ ಕಲಾವಿದೆ ತನ್ವಿ ರಾವ್ ಅವ್ರನ್ನ.
ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಬರೋದಕ್ಕೆ. ನಾನು ಸುಮಾರು ಎಪಿಸೋಡ್ಸ್ ಕುತ್ಕೊಂಡು ನೋಡಿದೆ, ತಂದೆ ತಾಯಿ ಅವ್ರ ಜೊತೆ ಕುತ್ಕೊಂಡು ನೋಡಿದೆ. ಶುಭೋದಯ ಕರ್ನಾಟಕದಲ್ಲಿ ತುಂಬಾ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ತುಂಬಾ ಜನರಿಗೆ ಇನ್ಸ್ಪೈರ್ ಮಾಡುವಂತ ಕಥೆಗಳನ್ನ ಹೇಳಿದ್ದಾರೆ. ಕೇಳಿ ತುಂಬಾ ಖುಷಿ ಆಯ್ತು. ಈ ವೇದಿಕೆಗೆ ನಾನು ಬರ್ತಾ ಇದ್ದೀನಿ ಅಂತ. ಸೊ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನಿಮಗೆ ಧನ್ಯವಾದ. ತನ್ವಿ, ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVG ಅವರ ಕಗ್ಗರ ಸುಧಾರೆಯಿಂದ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ, ಮನುಜನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲೋ ಮಂಕುತಿಮ್ಮ. ಆಹಾ, ಎಂತ ಸೊಗಸಾಗಿ ಹೇಳಿದಾರೆ ನೋಡಿ. ಮನುಷ್ಯನ ಮನಸ್ಸು ಬೆಳೆದಂತೆಲ್ಲ ಅವನ ಮನಸ್ಸಿನ ಹಸಿವೂ ಸಹ ಬೆಳೆಯುತ್ತದೆ. ಆ ಹಸಿವನ್ನ ಇಂಗಿಸಲು ಮನಸ್ಸು ಬಗೆ ಬಗೆಯ ಉಪಾಯಗಳನ್ನು ಹುಡುಕುತ್ತದೆ. ಈ ರೀತಿಯ ಹಸಿವು ಮತ್ತು ಆ ಹಸಿವಿನ ತಣಿಯುವಿಕೆಯಿಂದ ಮನುಷ್ಯನ ಬಾಹ್ಯ ಜೀವನ ಉತ್ತಮವಾಗಬಹುದು. ಈ ರೀತಿ ಆಸೆ ಪಡುವುದು, ಆ ಆಸೆಗಳನ್ನು ತೀರಿಸಿಕೊಳ್ಳಲು ಹಲವಾರು ಉಪಾಯಗಳನ್ನು ಮಾಡುವುದು ಮತ್ತು ಈ ಉಪಾಯಗಳಿಂದ ಉನ್ನತ ಸ್ಥಾನ ಹೊಂದುವುದು, ಹೀಗೆ ನಡೆಯುವ ಏಳಿಗೆಗೆ ಕೊನೆಯಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮ್ಮ ಹುಡುಕಾಟಕ್ಕೆ ಕೊನೆ ಮೊದಲು ಖಂಡಿತವಾಗಿ ಇರೋದಿಲ್ಲ. ಎಂಥ ಸ್ಥಾನ ಏರಿದ್ರು ಕೂಡ ಇನ್ನೂ ಸ್ವಲ್ಪ ಜಾಸ್ತಿಯೇ ಏರ್ಬೇಕಿತ್ತು ಅನಿಸೋದಿದೆ. ಅದೇ ಮಾತನ್ನ DVG ಅವರು ಹೇಳಿದ್ದಾರೆ. ಕಿರುತೆರೆಯ ಬಟ್ಟಲು ಕಂಗಳ ಚೆಲುವೆ ಜೊತೆ ಮಾತನಾಡ್ತಾ ಇದ್ದೀವಿ. ತನ್ವಿ, ನಾನು ಹೇಳ್ತಾ ಇದ್ದೆ, 4ರ ಹರೆಯದ ಪೋರಿಗೆ ರಂಗದ ಕನಸು, ವೇದಿಕೆ ಕನಸು ಅಂತ. ಕರ್ನಾಟಕವೇ ಸಂಭ್ರಮಿಸಿರುವ ವಿಲನ್ ಅಂತ ಹೇಳಿದ್ವಿ. ತುಂಬಾ ಜನ ತಮ್ಮನ್ನ ನೆಚ್ಕೊಳ್ತಾರೆ. ಸೊ ಇದಕ್ಕೆ ಒಂದು 23 ವರ್ಷ ಹಿಂದೆ ಹೋಗ್ಬೇಕು ನಾವು. ತಮ್ಮ ಊರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸಹಜವಾಗಿ ನಮ್ಮ ಮಂಗಳೂರಲ್ಲೆಲ್ಲ ಸ್ವಲ್ಪ ಓದೋದ್ರಲ್ಲಿ ನಿಸ್ಸೀಮ್ರು, ಬಹಳ ಸ್ಟುಡಿಯಸ್ ಆಗಿರ್ತಾರೆ. ತಾವು 2ರಲ್ಲೂ ಕೂಡ ಸೈ ಜೈ. ಹೇಗೆ ಹುಟ್ಟು ಈ ಕಲಾಸಕ್ತಿ ಅಂತ ಪ್ರಾರಂಭ ಮಾಡೋಣ. ಕಲೆಯಲ್ಲಿ ಆಸಕ್ತಿ ಯಾವಾಗ ಹುಟ್ಟಿತು ಅಂತ ನನಗಂತೂ ಖಂಡಿತವಾಗ್ಲೂ ನೆನಪಿಲ್ಲ. ನನ್ನ ತಂದೆ ಹೇಳಿರೋ ಕಥೆಗಳು, ನನ್ನ ತಾಯಿ ಹೇಳಿರೋ ಕಥೆಗಳಿಂದ ಯಾವಾಗ ಹುಟ್ಟು ಅಂತ ನಾನು ಊಹೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನನ್ನ ಅಪ್ಪ ಹೇಳಿರೋದು, ತೊಟ್ಲಲ್ಲಿ ಯೂಶಲಿ ಮಕ್ಕಳನ್ನ ಮಲಗಿಸಿದಾಗ ಅವರು ಯಾರಾದರೂ ಅವ್ರನ್ನ ನಗ್ಸಿದ್ರೆ, ಅವ್ರ ಜೊತೆ ಮಾತಾಡಿದ್ರೆ ಅಲ್ಲಿ ಅಂದರೆ ಅವ್ರು ನಗ್ತಾರೆ. ನೀನು ನಿನ್ ಪಾಡಿಗೆ ನಗ್ತಿರ್ತಿದ್ದೆ, ಏನ್ ನೋಡಿ ನಗ್ತಿರ್ತಿದ್ರೆ ಅಂದ್ರೆ ಬಟ್ಟೆಯನ್ನ ಆರಿಸಿರ್ತಾರಲ್ವ, ಅದು ಗಾಳಿಗೆ ಹೀಗೆ ಹಾರಾಡ್ತಿರ್ಬೇಕಾದ್ರೆ ಅದ್ ಡಾನ್ಸ್ ಮಾಡ್ತಿದೆ ಅಂತ ಅಂದ್ಕೊಂಡು ನೀನ್ ನಗ್ತಿರ್ತಿದ್ದೆ. ಅವಾಗ್ಲೇ ನಂಗೆ ಗೊತ್ತಿತ್ತು ನೀನ್ ಡಾನ್ಸರ್ ಆಗ್ತೀಯಾ ಅನ್ನೋ ತರ ನನ್ನ ತಂದೆ ಹೇಳಿದ್ರು. ಸೊ ನನಗ್ ನೆನಪಿರೋದೇನಂದ್ರೆ, ನಾವು ಮೂವೀಸ್ ನೋಡೋದಕ್ಕೆ, ಸಿನಿಮಾ ನೋಡೋದಕ್ಕೆಲ್ಲ ಥಿಯೇಟ್ರಿಗೆ ಹೋದಾಗ ಸಡನ್ ಆಗಿ ಅಲ್ಲಿ ಮೂವಿ ಸಾಂಗ್ ಏನಾದ್ರು ಪ್ಲೇ ಆದ್ರೆ ನಾನು ಎದ್ದು ಅಲ್ಲೇ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂತೆ. ಸೊ ಕೋಲ್ಕತ್ತಾದಲ್ಲಿ ಈ ತರದೊಂದು ಇನ್ಸ್ಟೆನ್ಸ್ ಆಗಿತ್ತು. ಮೂವಿ ಇಡೀ ಮಲ್ಕೊಂಡಿದ್ನಂತೆ, ಸಾಂಗ್ ಯಾವ್ದೋ ಒಂದು ಪ್ಲೇ ಆದ ತಕ್ಷಣ ಎದ್ದು ಡಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ನಂತೆ. ಸೊ ಸುತ್ತಮುತ್ತ ಇರೋರೆಲ್ಲ ಮೂವಿ ನೋಡೋದ್ ಬಿಟ್ಟು ಅಲ್ಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನನ್ನನ್ನು ನೋಡ್ತಾ ಇದ್ರು ಅಂತ ತಂದೆ ಹೇಳ್ತಾರೆ. ಸೊ ಈ ರೀತಿ ಶುರುವಾಗಿರೋದು ಕಲೆಯಲ್ಲಿ ಆಸಕ್ತಿ. ನೃತ್ಯ ಮಾಡಬೇಕು, ನೃತ್ಯ ಅಂದ್ರೆ ತುಂಬಾ ಇಷ್ಟ. ಎಲ್ಲೇ ಮ್ಯೂಸಿಕ್ ಪ್ಲೇ ಆದ್ರೂ ಡಾನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಮನೆಗೆ ಬಂದಾಗ, ನಾವು ಕೋಲ್ಕತ್ತಾದಲ್ಲಿದ್ವಿ 2 ವರ್ಷ. ಸೊ ಅಲ್ಲಿಂದ ವಾಪಸ್ ಮಂಗಳೂರಿಗೆ ಬಂದಾಗ ನನ್ನ ಹತ್ರ ಸುಮಾರು ಸಿಡಿಗಳೆಲ್ಲ ಇತ್ತು. ನನ್ನ ತಂದೆಗೆ, ನನ್ನ ಅಜ್ಜನಿಗೆ ಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಸೊ ಅವರು ಈ ಸಿನಿಮಾ ಸಿಡಿಗಳು, ನೃತ್ಯದ ಸಿಡಿಗಳು, ನಮ್ಗೆ ಏನೇನು ಸಿಕ್ತಿತ್ತು ಆ ಸಮಯದಲ್ಲಿ ಅದನ್ನೆಲ್ಲ ತಗೊಂಡು ಇಟ್ಕೊಂಡಿದ್ರು. ಸೊ ವೈಜಯಂತಿ ಮಾಲಾ ಅವರು, ಐಶ್ವರ್ಯ ರೈ ಅವರು, ಮಾಧುರಿ ದೀಕ್ಷಿತ್ ಅವರು, ಇವ್ರನ್ನೆಲ್ಲ ನೋಡ್ಕೊಂಡು ಅವ್ರ ಮೂಲಕ ಡಾನ್ಸ್ ಕಲ್ತವಳು ನಾನು. ಇನಿಷಿಯಲಿ ನನ್ನ ಫಸ್ಟ್ 2, 3, 4 ವರ್ಷದವರೆಗೂ ಈ ತರ ಸಿಡಿಗಳನ್ನ ನೋಡಿ ಅವ್ರೇನ್ ಮಾಡ್ತಿದ್ದಾರೆ ಅದನ್ನೇ ನಾನು ರೀಕ್ರಿಯೇಟ್ ಮಾಡ್ಬೇಕು, ನಾನೇ ಆ ಮೂವಿಯಲ್ಲಿ ಹೀರೋಯಿನ್ ಅಂತ ಅನ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೆ. ಅಲ್ಲಿಂದ ಶುರುವಾಗಿರೋ ಜರ್ನಿ ಅದು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಇದನ್ನ ಕಲಿಬೇಕು ಅನ್ನೋ ಆಸಕ್ತಿ ನನಗೆ ಹುಟ್ಟಿದ್ದು. ಸೊ ಅಲ್ಲಿಂದ ಆಮೇಲೆ ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ ಹಾಗೆ ಮುಂದುವರಿತು. ಓಕೆ, ಪ್ರಾಯಶಃ ಇವತ್ತು ತಾವ್ ಏನೇ ಆಗಿದ್ರು ಅದಕ್ಕೆ ತಂದೆ ತಾಯಿನೇ ಪ್ರಮುಖ ಕಾರಣ ಅಂತ. ಖಂಡಿತ ಅವ್ರ ಹೆಸರು ತಗೋಬಹುದಾ? ಖಂಡಿತ. ಹರಿಪ್ರಸಾದ್ ರಾವ್ ಅಂತ ನನ್ನ ತಂದೆ, ಸ್ವರ್ಣಗೌರಿ ರಾವ್ ಅಂತ ನನ್ನ ಅಮ್ಮ. ಸೊ ನಾನು ಚಿಕ್ಕ ವಯಸ್ಸಿದ್ದಾಗಿಂದಲೂ ನಾನು ಎಷ್ಟು ಡ್ಯಾನ್ಸನ್ನು ಎಂಜಾಯ್ ಮಾಡ್ತೀನೋ ಅದಕ್ಕಿಂತ ತುಂಬಾ ಜಾಸ್ತಿ ನನ್ನ ನೃತ್ಯ ಎಂಜಾಯ್ ಮಾಡಿರೋದು ಅಂದ್ರೆ ನನ್ನ ತಂದೆ ತಾಯಿ. ತುಂಬಾ ನಾನು ಎಷ್ಟು ಬೇಕು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿ ಹೆಜ್ಜೆಗೂ. ನಾನು ಎಷ್ಟೋ ಘಳಿಗೆಗಳಲ್ಲಿ ನಾನೇ ಬಿಟ್ಕೊಡ್ತೀನಿ, ನನ್ಗೆ ಆಗುತ್ತೋ ಇಲ್ವೋ ಅಂತ ನಾನೇ ಡೌಟ್ ಮಾಡ್ಕೊಂಡಾಗ ಇಲ್ಲ ನಿನ್ನ ಕೈಯಲ್ಲಾಗುತ್ತೆ ಅಂತ ನನ್ನ ಮುಂದೆ ಕರ್ಕೊಂಡು ಹೋದವರು ನನ್ನ ತಂದೆ ತಾಯಿ. ಆ್ಯಕ್ಚುಲಿ ನನ್ನ ತಂದೆಗೆ ತುಂಬ ಇಂಟ್ರೆಸ್ಟ್ ಇತ್ತು, ಸಿನಿಮಾ, ಆ್ಯಕ್ಟಿಂಗ್, ಕಲೆ ಅಂತ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ನನ್ನ ತಾಯಿ ಅಕಾಡೆಮಿಕಲಿ ತುಂಬ ಸ್ಟ್ರಾಂಗ್ ಇದ್ರು. ಸೊ ಪ್ರತಿ ಹೆಜ್ಜೆಯಲ್ಲೂ ನನಗೆ ಅಕಾಡೆಮಿಕಲಿ ಸಪೋರ್ಟ್ ಮಾಡಿರೋದು ನನ್ನ ಅಮ್ಮ.
ನನ್ನ ಅಜ್ಜಂದ್ರಿಂದ ನನಗೆ ಆ್ಯಕ್ಚುಲಿ ಈ ಕಲೆಯಲ್ಲಿ ಅಕಾಡೆಮಿಕಲಿ ಸ್ಟ್ರಾಂಗ್ ಆಗಿರೋ ಒಂದು ಆಸಕ್ತಿ ಬಂತು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅಜ್ಜ ಗೋಪಾಲಕೃಷ್ಣ ರಾವ್ ಅಂತ, ಅವರು ರಂಗಭೂಮಿ ಕಲಾವಿದರಾಗಿದ್ದರು. ಸೊ ಕೆಲವು ನಾಟಕಗಳನ್ನೆಲ್ಲ ಮಾಡಿದರು. ಸಾಹಿತ್ಯದಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಕನ್ನಡ ಕವನಗಳನ್ನ ಬರಿತಾ ಇದ್ರು. ಹಾಗೆ ಕೆಲವು ಸಿನಿಮಾಗಳಲ್ಲೆಲ್ಲ, ತುಳು ಸಿನಿಮಾದಲ್ಲೆಲ್ಲ ಚಿಕ್ಕ ಪಾತ್ರ ವಹಿಸಿದ್ದಾರೆ. ಸೊ ಅವ್ರ ಮೂಲಕ ನನಗೆ ಕಲೆಯಲ್ಲಿ ಆಸಕ್ತಿ, ಕಲೆಗೆ ಗೌರವ ಅನ್ನೋದು ಬಂತು ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ನನ್ನ ಅಮ್ಮನ ಅಪ್ಪ ರಘುರಾಮ್ ಶರ್ಮಾ ಅಂತ, ಅವರು ತುಂಬ ಸಂಸ್ಕೃತದಲ್ಲಿ ಲೆಕ್ಚರರ್ ಆಗಿದ್ರು. ಸೊ ಅವ್ರಿಗೆ ಅಕಾಡೆಮಿಕಲಿ ಆ ಒಂದು ಸಾಧನೆ ಮಾಡಬೇಕು, ಡಿಸಿಪ್ಲಿನ್ ಏನಿದೆ ಅನ್ನೋದು ಅವರಿಂದ ನಾನು ಕಲ್ತಿರೋದು. ಸೊ ಎರಡು ಸೈಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನೀವೇನು ಹೇಳಿದ್ರು ಅದು ನನಗೆ ನನ್ನ ಅಜ್ಜಂದ್ರಿಂದ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ರಾಧಾಕೃಷ್ಣ ರಾವ್ ಅಂತ ನನ್ನ ಅಜ್ಜನ ಅಣ್ಣ ಆಗಿದ್ರು. ಅವರು ಅಷ್ಟೇ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ರಂಗಪ್ರವೇಶಕ್ಕೆ ಅವರೇ ಮುಂದೆ ನಿಂತು ಆ ಎಲ್ಲ ಫೆಸಿಲಿಟೀಸ್ ಏನಿದೆಯೋ ಅದನ್ನೆಲ್ಲ ನೋಡಿಕೊಂಡು ಅವರೇ ಆಂಕರಿಂಗ್ ಕೂಡ ಅವರೇ ಮಾಡಿದ್ರು ಅವತ್ತು. ಸೊ ನನ್ನ ಅಜ್ಜಂದ್ರಿಂದ ನನಗೆ ಸಿಕ್ಕಿರೋ ಸಪೋರ್ಟ್ ನನ್ನ ತಂದೆ ತಾಯಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಸೊ ಈಗಲೂ ಅಷ್ಟೇ, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತಾದಾಗ ನನಗಿಂತ ಜಾಸ್ತಿ ಖುಷಿ ಪಟ್ಟಿರೋದು ಅಂದರೆ ನನ್ನ ತಂದೆ ತಾಯಿ. ಎಷ್ಟೋ ಎಪಿಸೋಡ್ಸ್ ಎಲ್ಲ ಕುತ್ಕೊಂಡು ನೋಡಿದ್ವಿ ಜೊತೆಯಲ್ಲಿ. ನೀನು ಇಲ್ಲಿ ಹೋಗ್ತಿದ್ಯಾ, ಇಲ್ಲಿ ಎಷ್ಟೋ ಜನ ಸಾಧಕರು ಬಂದಿದ್ದಾರೆ, ಅವ್ರ ಆಶೀರ್ವಾದ, ಅವ್ರಿಲ್ಲಿ ಕೂತು ಅವ್ರು ಮಾತಾಡಿದ್ದಾರೆ ಅಂದರೆ ಅವ್ರ ಆಶೀರ್ವಾದ ತಗೊಂಡು ನೀನು ಅಲ್ಲಿ ಮಾತಾಡಬೇಕು ಅಂತ ನನಗೆ ನನ್ನ ತಂದೆ ಹೇಳೋರು. ಸೊ ಅದೇ ಭಾವನೆ ಇಟ್ಕೊಂಡು ಇವತ್ತಿಲ್ಲಿಗೆ ಬಂದಿದ್ದೀನಿ. ಓಕೆ, ತಾವು ಹೇಳಿದ್ರಿ ನೀವು ಏನನ್ನೇ ನೋಡ್ಬೇಕಾದ್ರು ನಾವು ಕ್ಯಾಸೆಟ್ ಸಿಡಿ ಜಮಾನ್ಗಳು ನಾವು ಹುಟ್ಟಿ ಬೆಳಿಬೇಕಾದ್ರೆ ಆಗ ತುಂಬಾ ಪೀಕಲ್ಲಿ ಇತ್ತು. ಆಮೇಲೆ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಯ್ತು. ಇವಾಗ ನಿಮ್ಮ ಫೋಟೋಗಳನ್ನೆಲ್ಲ ಗಮನಿಸ್ತಾ ಇದ್ರೆ ತನ್ವಿನ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಿಮ್ ತಂದೆ ತಾಯಿ ಎಷ್ಟು ಡಾಕ್ಯುಮೆಂಟ್ ಮಾಡಿದ್ದಾರೆ, ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ಸೊ ತಾವ್ ಹೇಳಿದ್ರಿ ನಾನು ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತು ಸಿನಿಮಾ ನೋಡಿದ್ದಿಲ್ಲ, ಜಾಸ್ತಿ ಡಾನ್ಸ್ ಗಳನ್ನ ಮಾಡ್ತಿದ್ರಿ ಅಂತ. ಹಾಗೆ ಒಂದು ಇನ್ಸಿಡೆನ್ಸ್ ಅಲ್ಲಿ ಬಾಲಿವುಡ್ ನ ಹೆಸರಾಂತ ಗಾಯಕರೊಬ್ರು ಹಾಡ್ಬೇಕಾದ್ರೆ ತಾವು ವೇದಿಕೆ ಮೇಲೆ ಹೋಗಿ ನೃತ್ಯ ಮಾಡಿದ್ದು ಕೂಡ ಇದೆ. ಜೊತೆಗೆ ತಮ್ಮ ನೃತ್ಯ ನೋಡಿ ಐಶ್ವರ್ಯ ರೈ ಕೂಡ ತಮ್ಗೊಂದು ಸಂದೇಶವನ್ನ ನೀಡ್ತಾರೆ, ಕುಡ್ಲದ ಪೊಣ್ಣು ಪೊರ್ಲುಂಡು ಅಂತ. ಸೊ ಹೇಗನ್ಸುತ್ತೆ? ಸೊ ಡಾನ್ಸ್ ನಾನು ಹೇಳಿದ್ನಲ್ಲ, ಥಿಯೇಟರಲ್ಲೂ ಅಷ್ಟೇ, ನಾನು ಮ್ಯೂಸಿಕ್ ಪ್ಲೇ ಆದ ತಕ್ಷಣ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಿದ್ದೆ. ಅದೊಂಥರ ತಡ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ ಕೈ ಕಾಲು. ಸೊ ಮುಂಬೈಯಲ್ಲಿ ಇನ್ನೊಂದ್ಸತಿ ಅದೇ ತರ ಆಗಿತ್ತು. ಸಂಜಯ್ ಸಾವಂತ್ ಅಂತ, ಅಭಿಜಿತ್ ಸಾವಂತ್ ಅವರ ಗುರುಗಳು. ಸೊ ಅವರು ಒಂದು ಕಚೇರಿ ತರ ನಡೆಸ್ತಾ ಇದ್ರು, ಅವರು ಹಾಡ್ತಾ ಇದ್ರು. ಆ ಸಮಯದಲ್ಲಿ ಮಧುಬನ್ ಮೇ ರಾಧಿಕಾ ಅಂತ ಒಂದು ಹಾಡು ಹಾಡ್ತಾರೆ. ಸೊ ನನಗೆ ಡಾನ್ಸ್ ಮಾಡಬೇಕು ಅಂತ ಅನಿಸ್ತು. ನಾನು ಸುಮ್ಮನೆ ಸ್ಟೇಜ್ ಕೆಳಗೆ ಹೋಗಿ ಡಾನ್ಸ್ ಮಾಡ್ತಾ ಇದ್ದೆ. ಯಾರೋ ನನ್ನನ್ನು ಎತ್ತಿ ಮೇಲಿಟ್ರು, ಸ್ಟೇಜ್ ಮೇಲಿಟ್ರು. ಸೊ ಅಲ್ಲಿ ಡಾನ್ಸ್ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಸೊ ಒಂದು ಹಾಡಾಯ್ತು, ಅವ್ರು ಮತ್ತೆ ಇನ್ನೊಂದು ಹಾಡಿಗೂ ನನಗೆ ನಿಲ್ಲಿಸಿ ಮಾಡು ಅಂತಂದ್ರು. ಸೊ ಅದು ಮಾಡ್ತಾ ಹೋದೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಇನ್ನೊಂದು ಕಾರ್ಯಕ್ರಮಕ್ಕೆ ಅಲ್ಲೇ ಮುಂಬೈಯಲ್ಲಿ ಇನ್ವೈಟ್ ಮಾಡಿ ನೀನು ಡಾನ್ಸ್ ಮಾಡಬೇಕು ಅಂತ ಹೇಳಿ ಕರ್ಸಿದ್ರು. ಸೊ ಆ ಸಮಯದಲ್ಲಿ ಐಶ್ವರ್ಯ ರೈ ಅವರ ತಂದೆ ಆ್ಯಕ್ಚುಲಿ ಅವ್ರು ಬಂದು ಕಾರ್ಯಕ್ರಮ ನೋಡಿ ಕೂಡ ಹೋಗಿದ್ರು. ನನ್ನ ಕಾರ್ಯಕ್ರಮ ನೋಡೋದಕ್ಕೆ ಅಂತಲೇ ಬಂದು ಪಾಪ 5 ನಿಮಿಷ ಹಿಂದೆ ನಿಂತು ನೋಡಿ ನನಗೆ ಕಂಗ್ರ್ಯಾಚುಲೇಟ್ ಮಾಡಿ ಹೋಗಿದ್ರು. ಇದು ಆಮೇಲೆ ನಡೆದಿರೋದು, ಐಶ್ವರ್ಯ ರೈ ಅವರ ಲೆಟರ್ ಬಂದ ಮೇಲೆ ನಡೆದಿರೋದು. ಸೊ ಸುರೇಶ್ ವಾಡ್ಕರ್ ಅವರು ನೀವೇನು ಹೇಳಿದ್ರು, ಸುರೇಶ್ ವಾಡ್ಕರ್ ಅವ್ರ ಕಾರ್ಯಕ್ರಮ ಆದಾಗ್ಲೂ ಇದು ನಾನು ಮುಂಬೈಯಲ್ಲಿ ಒಂದ್ಸತಿ ನಡೆದಿತ್ತು. ನಾನು ಸುಮ್ಮನೆ ಮ್ಯೂಸಿಕ್ ಬಂದಾಗ ನಾನು ಡಾನ್ಸ್ ಮಾಡಿದ್ದೆ. ಸೊ ಅದೇ ಜೋಶಲ್ಲಿ ಸುರೇಶ್ ವಾಡ್ಕರ್ ಅವರು ಮಣಿಪಾಲಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ರು. ಸೊ ಆ ಕಾರ್ಯಕ್ರಮಕ್ಕೆ ಅವ್ರು ಹಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಹಾಡು ನನಗೆ ತುಂಬಾ ಇಷ್ಟ ಆಗಿ ಅಲ್ಲೇ ಮುಂದೆ ಡಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೆ. ನಾನು ತುಂಬಾ ಚಿಕ್ಕವಳಿದ್ದೆ ಆಗ. ಸೊ ಯಾರು ತಡಿಯಲ್ವಲ್ಲ, ಎಂಜಾಯ್ ಮಾಡಿದ್ರು ಅವರನ್ನು. ಸೊ ಸುರೇಶ್ ವಾಡ್ಕರ್ ಅವರು ಸ್ಟೇಜ್ ಮೇಲೆ ಕರೆದು ಇಲ್ಲಿ ಮಾಡು ಅಂತಂದ್ರು. ನಾನು ಸುಮ್ಮನೆ ಹೋದೆ. ನನ್ಗೆ ಆವಾಗ ಹಿಂದಿ ಒಂಚೂರು ಅರ್ಥ ಆಗ್ತಿರ್ಲಿಲ್ಲ. ಕೆಲವು ವರ್ಡ್ಸ್ ಮೇ ಬಿ ಬೇಸಿಕ್ ವರ್ಡ್ಸ್ ಅರ್ಥ ಆಗ್ತಿತ್ತು. ಸೊ ಏನೇನು ಅರ್ಥ ಆಗ್ತಿತ್ತು ಅದನ್ನ ಕ್ಯೂ ಆಗಿ ತಗೊಂಡು ಅಲ್ಲೇ ಸೆಲ್ಫ್ ಕೊರಿಯೋಗ್ರಫಿ ಮಾಡಿ ಏನೋ ಒಂದು ಮಾಡ್ತಾ ಇದ್ದೆ. ನಾನು ನನ್ನ ಖುಷಿಗೆ ಅಂತ ಮಾಡ್ತಾ ಇದ್ದೆ. ಜನ ನನ್ನನ್ನು ನೋಡ್ತಿದ್ದಾರೆ, ಇವರು ಇಷ್ಟು ದೊಡ್ಡ ಸಿಂಗರ್, ಇವ್ರ ಮುಂದೆ ಡಾನ್ಸ್ ಮಾಡೋದಂದ್ರೆ ಅದ್ರ ಗೌರವ ಏನಿದೆ, ಅದ್ರ ಅರ್ಥ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಸೊ ಒಂದು ಹಾಡಾಯ್ತು, 2 ಹಾಡಾಯ್ತು, ಆಮೇಲೆ ಎಲ್ಲ ಅವ್ರು ಹಾಡಿರೋ ಒಂದಷ್ಟು ಹಾಡುಗಳಿಗೆ ಅಲ್ಲೇ ನಿಂತ್ಕೊಂಡು ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದೆ ನಾನು. ಸೊ ಅದು ಮುಗಿದ್ಮೇಲೆ ಕಲಾ ಸರಸ್ವತಿ ನೀನಲ್ಲಿದ್ದಾಳೆ, ನೀನು ನೆಕ್ಸ್ಟ್ ಐಶ್ವರ್ಯ ರೈ ನೀನಾಗ್ತೀಯ ಅಂತ ಅವ್ರ ಬಾಯಿಂದ ಹೇಳಿಸ್ಕೊಂಡೆ ನಾನು. ಅವರಿಂದ ಆಶೀರ್ವಾದ ತಗೊಂಡೆ. ಅವರೊಂದು ಹೂ ಕೊಟ್ಟರು ಅವತ್ತು, ನನಗೆ ಮೊಮೆಂಟ್ ನೆನಪಿದೆ. ಸೊ ಅದಾದಮೇಲೆ ತುಂಬ ಗೈಡೆನ್ಸ್ ಕೊಟ್ಟರು ಅವರು. ತುಂಬ ಕಲೆಯಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋ ಗೈಡೆನ್ಸ್ ಅವರಿಂದ ನಾನು ಪಡ್ಕೊಂಡೆ ಆ ಒಂದು ಚಿಕ್ಕ ವಯಸ್ಸಲ್ಲಿ. ಸೊ ಅದು ನನ್ನ ಜೀವನದಲ್ಲಿ ತುಂಬ ಒಂದು ಸುಂದರವಾದ ಘಳಿಗೆ ಆ್ಯಕ್ಚುಲಿ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನು ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ. ಒಂದು ಇನ್ನಸೆನ್ಸಲ್ಲಿ ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿರೋದ್ರಿಂದ ಅಷ್ಟು ದೊಡ್ಡವರ ಆಶೀರ್ವಾದ ನನಗೆ ಸಿಕ್ತು. ಸೊ ಹಾಗೆ ನಡೆದಿರೋದು ಆ ಒಂದು ಸಂದರ್ಭ.
ನೀವು ಐಶ್ವರ್ಯ ರಾಯ್ ಅವ್ರ ಬಗ್ಗೆ ಹೇಳಿದ್ರಿ. ಆ, ಇದೇ ಥರ ನಾನು ಚಿಕ್ಕ ವಯಸ್ಸಲ್ಲಿ ನಿಂಬುಡ ನಿಂಬುಡ ಅನ್ನೋದು ನನಗೆ ತುಂಬ ಇಷ್ಟ ಆಗಿತ್ತು. ನಾನು CDs ಎಲ್ಲ ನೋಡಿ ಕಲಿತಿದ್ನಲ್ಲ, ಆ ಸಮಯದಲ್ಲಿ ನಿಂಬುಡ ನಿಂಬುಡ ಡಾನ್ಸ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನನ್ನ ಮೊದಲನೇ ಗುರುಗಳು ನನ್ನ ಅಮ್ಮ, ಸೆಕೆಂಡ್ ಗುರುಗಳು ನಾನು ಐಶ್ವರ್ಯ ರಾಯ್ ಅಂತ ಹೇಳ್ಬೋದು. ಸೊ ಆ ನಿಂಬುಡ ನಿಂಬುಡ CD ನೋಡಿದಾಗ ಫಸ್ಟ್ ನನ್ನ ಅಮ್ಮ ಕುತ್ಕೊಂಡು ನಾನು ಆ ಸ್ಟೆಪ್ಸ್ ಎಲ್ಲ ಮಾಡಿ ರೀಕ್ರಿಯೇಟ್ ಮಾಡಿ ತೋರಿಸ್ತಿದ್ದೆ. ಅವ್ರು ಹೀಗೀಗೆ ಮಾಡ್ತಿದ್ದಾರೆ ಹೀಗೀಗೆ ಮಾಡ್ತಿದ್ದಾರೆ ಅಂತ. ನನ್ನ ಅಮ್ಮ ಹಾಗಲ್ಲ, ಹೀಗೆ ಲೆಫ್ಟ್ ಲೆಗ್ ರೈಟ್ ಲೆಗ್ ಅದನ್ನ ಹೀಗೆ ಅಲ್ಲಾಡಿಸ್ಬೇಕು ಅಂತ ಕುತ್ಕೊಂಡು ನನಗೆ ಗೈಡೆನ್ಸ್ ಕೊಡೋರು. ಸೊ ಅದು ಐ ಥಿಂಕ್ 4 years 5 years ಇದ್ದಾಗ. ಸೊ ಆ ಸಮಯದಲ್ಲಿ ಒಂದಷ್ಟು ಕಾಂಪಿಟೇಷನ್ಗಳಿಗೆ, ಒಂದಷ್ಟು ಸ್ಪರ್ಧೆಗಳಿಗಾಗಲಿ ಅಥವಾ ಕಾರ್ಯಕ್ರಮಗಳಿಗಾಗಲಿ ನಿಂಬುಡ ನಿಂಬುಡ ಪರ್ಫಾರ್ಮ್ ಮಾಡಿದ್ದೆ ನಾನು. ಸೊ ಅದನ್ನ ನೋಡಿ ಯಾರೋ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಯಾರಾಗಿದ್ರು, ನನ್ನ ಸಿಸ್ಟರ್, ಅವ್ರಿಗೆ ಈ ವಿಷಯ ತಿಳಿಸಿದ್ರು, ತುಂಬ ಚೆನ್ನಾಗಿ ಮಾಡ್ತಾಳೆ, ನಿಮ್ಮ ಸ್ಕೂಲಲ್ಲಿ ಓದ್ತಾ ಇರೋಳು ಅಂತ. ನಾನು UKG ಇದ್ದೆ ಆಗ. ಸೊ UKG ಇರೋ ಒಂದು ಹುಡುಗಿ ತನ್ವೀರಾವ್ ಅಂತ ತುಂಬ ಚೆನ್ನಾಗಿ ನಿಂಬುಡ ನಿಂಬುಡ ಪರ್ಫಾರ್ಮ್ ಮಾಡ್ತಾಳೆ ಅನ್ನೋದನ್ನು ತಿಳಿಸಿದ್ರು. ಸೊ ಅವರು ಇಲ್ಲಿ ತನಕ ಸೇಂಟ್ ಆಗ್ನೆಸ್, ಅದು ತುಂಬ ಹಳೆಯ ಇನ್ಸ್ಟಿಟ್ಯೂಷನ್, ಅದು ತುಂಬ ವರ್ಷಗಳ ಒಂದು ಹಿಸ್ಟ್ರಿ ಇದೆ ಅದಕ್ಕೆ. ಇಲ್ಲಿ ತನಕ ನಾವು ಯಾರಿಗೂ ಸೋಲೋ ಮಾಡೋ ಅವಕಾಶ ಕೊಟ್ಟಿಲ್ಲ, ಬಟ್ ನಿನ್ನ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಸೊ ನಮ್ಮ ಸ್ಕೂಲ್ ಡೇಗೆ ನೀನು ನಿಂಬುಡ ನಿಂಬುಡ ಸೋಲೋ ಡ್ಯಾನ್ಸ್ ಮಾಡಬೇಕು ಅಂತ ನನಗೊಂದು ಅವಕಾಶ ಕೊಟ್ಟರು. ಈಗಲೂ ಆ ವಿಡಿಯೋ ಇದೆ ನನ್ನ ಹತ್ರ. ಸೊ ಆ ವಯಸ್ಸಲ್ಲಿ ನಾನು UKG 5 years ಇದ್ದಾಗ ಅದೇನು ಮಾಡಿದ್ನೋ ಅದನ್ನು ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ. ಆ ಸ್ಕೂಲ್ ಡೇ ಪರ್ಫಾರ್ಮೆನ್ಸ್ ರೆಕಾರ್ಡ್ ಆಗಿತ್ತು. ಸೊ ನಮ್ಮ ಖುಷಿಗೆ, ಬಿಕಾಸ್ ನನ್ನ ತಂದೆ ಅಂತೂ ತುಂಬ ಖುಷಿ ಪಡ್ತಾರೆ, ಈಗಲೂ ಅಷ್ಟೇ. ನಾನು ಮಾಡಿದ್ದನ್ನೆಲ್ಲ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ ಆಗಲಿ ಫೇಸ್ಬುಕ್ಕಲ್ಲಿ ಹಾಕಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಆ ಒಂದು ಖುಷಿಯಲ್ಲಿ ನಮಗೆ ಫಸ್ಟ್ ಟೈಮ್ ಈ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಸೇಂಟ್ ಆಗ್ನೆಸ್ಸಲ್ಲಿ ಒಂದು ಸೋಲೋ ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ತು ಅನ್ನೋ ಖುಷಿಯಲ್ಲಿ ಇದಾಗಿರೋದು ಐಶ್ವರ್ಯ ರಾಯ್ ಅವರಿಂದ. ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ಕಲಿತು ಮಾಡಿರೋದು. ಸೊ ನನಗೆ ಈ ಅವಕಾಶ ಸಿಕ್ಕಿರೋದು ಅವರಿಂದ ಅನ್ನೋ ಖುಷಿಯಲ್ಲಿ ಅದನ್ನು ಆ ರೆಕಾರ್ಡಿಂಗನ್ನು ನಾವು ಐಶ್ವರ್ಯ ರಾಯ್ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಆಬ್ವಿಯಸ್ಲಿ ಒಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋ ಆಸೆಯಿಂದಾಗಲಿ ಅಥವಾ ಎಕ್ಸ್ಪೆಕ್ಟೇಷನಿಂದಾಗಲಿ ಕಳಿಸ್ಕೊಟ್ಟಿರಲಿಲ್ಲ. ಸೊ ಅದಾಗಿ ಸ್ವಲ್ಪ ಸಮಯ ಆದಮೇಲೆ ಅವರಿಂದ ಒಂದು ಲೆಟರ್ ಬಂತು, ಅವರು ಸೈನ್ ಮಾಡಿ ಕೊಟ್ಟಿರೋ ಒಂದು ಕಾರ್ಡ್ ಬಂತು. ಹಾಗೆ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಅವರಿಂದ ನನಗೆ ಸಿಕ್ಕಿರೋ ಲೆಟರ್, ಅದು ಅಪ್ರಿಸಿಯೇಷನ್ ಆ ಸಮಯದಲ್ಲಿ ಬಂದಿರೋದು. ಓಕೆ, ಇದೊಂದು ಆಲ್ಮೋಸ್ಟ್ 2003 ಅಥವಾ 2004 ಹಾಗೆ. 2003 ಕರೆಕ್ಟ್ ಅಲ್ವಾ? 20-21 ವರ್ಷಗಳ ಹಿಂದೆ. ಹೌದು. ಪ್ರಾಯಶಃ ನಿಮ್ಮ ನೆನಪಿನ ಬುತ್ತಿಯಲ್ಲಿ ಮೊಗಿದಷ್ಟು ಬಗೆದಷ್ಟು ನೆನಪುಗಳ ಸಾರ ಬಹಳಷ್ಟು ಇದೆ. ಅದನ್ನ ನಾವು ಹಾಕ್ತಲೇ ಹೋಗಬಹುದು. ನಾವು ಕಲೆಯಲ್ಲಿ ಆಸಕ್ತಿ ಇರೋ ಮಕ್ಕಳನ್ನ ನೋಡಿದಾಗ ಇದೇನಾದ್ರು ಸ್ಟುಡಿಯೋಸ್ ಅಥವಾ ಚೆನ್ನಾಗಿ ಕಲೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದ್ರೆ ತಾವು ಹೇಳ್ತೀರಿ, ತಾವು ಮೆನ್ಷನ್ ಮಾಡಿದ್ರಿ ಕೂಡ, ತಂದೆ ಕಲೆಗೆ ಪ್ರೋತ್ಸಾಹ ನೀಡಿದ್ರೆ ತಾಯಿ ಶೈಕ್ಷಣಿಕವಾಗಿ ಬಹಳ ಅಂತ ಸಪೋರ್ಟ್ ಮಾಡಿದ್ರು ಅಂತ. ಅದರ ಪರಿಣಾಮವಾಗಿಯೇ ತಾವು SSLCಯಲ್ಲಿ 98% ತಗೋತೀರಿ, ದ್ವಿತೀಯ PUCಯಲ್ಲಿ ಕೂಡ 98% ತಗೊಂತೀರಿ. ಇಷ್ಟು ಸೊಗಸಾಗಿ, ಅಂದ್ರೆ ನಾವು ನನಗೂ ಅದು ಅನುಭವ ಇದೆ. ಯಾಕಂದ್ರೆ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾವು ಒಂದು ತಿಂಗಳನ್ಗಟ್ಲೆ ಸ್ಕೂಲಿಗೆ ಹೋಗೋದಕ್ಕೆ ಆಗಲ್ಲ. ಆ ಕಾಂಪಿಟೇಷನ್, ಈ ಕಾಂಪಿಟೇಷನ್, ಸೌತ್ ಝೋನ್ ಆ ಥರದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ. ಅದೆಲ್ಲ ಇದ್ರೂ ಕೂಡ ನೀವು ಅಷ್ಟು ಚೆನ್ನಾಗಿ ಓದೋದಕ್ಕೆ ಹೇಗೆ, ಅಂದ್ರೆ ಓದು ನಿಮಗೆ ಆಸಕ್ತಿ ಇತ್ತ ಬಹಳ? ನಾನು ಆ್ಯಕ್ಚುಲಿ ಅಕಾಡೆಮಿಕ್ ಇಯರಲ್ಲಿ ಓದಿರೋದು ಅಂದರೆ ತುಂಬ ಕಡಿಮೆನೆ. ನೀವು ಹೇಳ್ದ ಹಾಗೆ ಯಾವಾಗಲೂ ಸ್ಪರ್ಧೆಗಳಲ್ಲಿ ಅಥವಾ ಸ್ಕೂಲಲ್ಲಿ ಇದ್ರೂ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರ್ತಿತ್ತು. ಆ ಕಾರ್ಯಕ್ರಮಕ್ಕೆ ಕೊರಿಯೋಗ್ರಫರ್ ಆಗಿ ನನ್ನನ್ನೇ ಮುಂದಿಡ್ತಿದ್ರು. ಸೊ ಆಲ್ಮೋಸ್ಟ್ ಕ್ಲಾಸ್ಗಳೆಲ್ಲ ಬಂಕ್ ಮಾಡಿರೋದೇ ಆಯಿತು. ಆ್ಯಂಡ್ ಕ್ಲಾಸಲ್ಲಿ ಕೂತಿದ್ದಾಗಲೂ ನಾನು ಡಾನ್ಸದ್ದೇ ಯೋಚನೆ ಓಡ್ತಿರ್ತಿತ್ತು. ಆ ಕೊರಿಯೋಗ್ರಫಿಯಲ್ಲಿ ಇವಳಿಲ್ಲಿ ಬಂದರೆ ಇವಳೆಲ್ಲಿ ಹೋಗಬೇಕು, ಫಾರ್ಮೇಷನ್ ಹೇಗೆಲ್ಲ ಮಾಡ್ಬೋದು ಅಂತ ಕುತ್ಕೊಂಡು ಡಯಾಗ್ರಾಮ್ ಎಲ್ಲ ಮಾಡ್ತಿದ್ದೆ ನಾನು ಕ್ಲಾಸಲ್ಲಿ. ಸೊ ಕ್ಲಾಸಲ್ಲಿ ಆ್ಯಕ್ಚುಲಿ ಕೇಳಿ ಓದಿರೋದು ಕಡಿಮೆ ನಾನು. ಬಟ್ ಎಕ್ಸಾಮ್ ಅಂತ ಬಂದಾಗ ತುಂಬ ಮನಸ್ಸಿಟ್ಟು ಓದ್ತಿದ್ದೆ, ತುಂಬ ಶ್ರಮ ಪಡ್ತಿದ್ದೆ. ಜಸ್ಟ್ ಆ ಎಕ್ಸಾಮಿನ ಹಿಂದೆ ಇಲ್ಲ ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋ ಆಸೆ ನನಗಿತ್ತು. ಐ ಥಿಂಕ್ ನನಗೆ ಆಸೆ ಇರೋದಕ್ಕಿಂತ ಜಾಸ್ತಿ ನನ್ನ ಅಮ್ಮಂಗೆ ಆಸೆ ಇತ್ತು. ಅವರು ತುಂಬ ಇಷ್ಟಪಡ್ತಿದ್ರು ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ. 100ಅಲ್ಲಿ 100 ಬಂದರೆ ಅವ್ರಿಗೆ ತುಂಬ ಖುಷಿ. 99 ಬಂದರೆ ಅಯ್ಯೋ ಒಂದು ಮಾರ್ಕ್ ಹೋಯ್ತಲ್ಲ ಅನ್ನೋ ಬೇಜಾರು ಅವ್ರಿಗಿರ್ತಿತ್ತು. ಸೊ ಆ ಬೇಜಾರು ನೋಡಿ ನನಗೂ ಬೇಜಾರಾಗ್ತಿತ್ತು, ಅಯ್ಯೋ ಹೀಗಾಗಬಾರ್ದು, ಅಮ್ಮಂಗೆ ಖುಷಿ ಪಡಿಸ್ಬೇಕು, 100 ಮಾರ್ಕ್ಸ್ ತೊಗೋಬೇಕು ಅಂತ. ಸೊ ಐ ಥಿಂಕ್ ಅವ್ರ ಅಪ್ಪನಿಂದ ನಾನು ಹೇಳಿದ್ನಲ್ಲ, ನನ್ನ ಅಜ್ಜನಿಂದ ಅವ್ರಿಗೇನು ಬಂದಿತ್ತು, ಆ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ನಾನು ಮಾಡಿರೋದ್ರಲ್ಲಿ 100% ನಾನು ಕೊಡಬೇಕು ಅನ್ನೋ ಒಂದು ಛಲ ಆಗಿರ್ಬೋದು, ಅದು ನನಗೆ ನನ್ನ ತಾಯಿಯಿಂದ ಬಂತು ಅಂತ ಹೇಳ್ತೀನಿ. ಸೊ ಆ್ಯಂಡ್ ನಾನು ಮುಂದುವರೆದಾಗಲೂ ನಾನು 10th ಸ್ಟ್ಯಾಂಡರ್ಡ್, ನೀವು ಹೇಳಿದಾಗೆ 10th ಸ್ಟ್ಯಾಂಡರ್ಡ್ PUC ಮಾಡಿದಾಗ ನಾನು ತುಂಬ ಕಲೆಯಲ್ಲಿ ತೊಡಗಿಕೊಂಡಿದ್ದೆ. ಸುಮಾರು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೆ, ಡಾನ್ಸಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ, ಸಿನಿಮಾ ಶೂಟ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ರಿಲೇಟಿವ್ಸ್ ಎಲ್ಲ ಸುಮಾರು ಜನ ಕೇಳಿದ್ರು,
ಯಾಕೆ ಇಷ್ಟೊಂದು ಕಳಿಸ್ತಾ ಇದ್ದೀರಾ, ಇದು ಇಂಪಾರ್ಟೆಂಟ್ ಎಕ್ಸಾಮ್ಸ್, 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್, ಸೆಕೆಂಡ್ PU ಎಕ್ಸಾಮ್ಸ್, ಕರಿಯರ್ಗೆ ಮುಂದೆ ಬೇಕಾಗಿರೋ ಎಕ್ಸಾಮ್ಸ್ ಇದು. ನೀವು ಈ ಟೈಮಲ್ಲಿ ಲೈಟಾಗಿ ತೊಗೊಂಡು ನೀವು ಅವಳನ್ನ ಬೇಕಾದಲ್ಲೆಲ್ಲ ಕಳಿಸ್ತಾ ಇದ್ದೀರಾ, ಮುಂದೆ ಹೇಗಾಗುತ್ತೆ, ಅವಳು ಮಾರ್ಕ್ಸ್ ಸ್ಕೋರ್ ಮಾಡಲಿಲ್ಲ ಅಂದರೆ ಆಮೇಲೆ ರಿಗ್ರೆಟ್ ಮಾಡ್ತೀರಾ ನೀವು ಅಂತೆಲ್ಲ ಸುಮಾರು ಹೇಳಿದ್ರು. ಸೊ ನನ್ನ ತಂದೆ ತಾಯಿ ಮೇಲೆ ಅವರು ಆ ಒಂದು ಪ್ರಶ್ನೆ ಅವ್ರು ಕೇಳಿದಾಗ, ಇಲ್ಲ ನಾನು ಸಾಧಿಸ್ಬೇಕು, ಪಾಪ ನನ್ನನ್ನು ನಂಬಿ ನನ್ನ ತಂದೆ ತಾಯಿ ಇಷ್ಟು ನನ್ನನ್ನು ಬಿಟ್ಕೊಟ್ಟಿದ್ದಾರೆ, ಎಲ್ಲ ಕಡೆ ನನಗೆ ಹೋಗೋದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಬೇರೆಯವರು ಪ್ರಶ್ನೆ ಮಾಡೋ ಥರ ಒಂದು ಅವಕಾಶ ಕೊಡಬಾರ್ದು ಅನ್ನೋ ಒಂದು ಛಲ ನನ್ನಲ್ಲಿತ್ತು. ಸೊ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ, ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಓದಿದೆ. ಥ್ಯಾಂಕ್ಫುಲಿ ಆ ಒಂದು ಛಲ ಕಂಪ್ಲೀಟ್ ಮಾಡೋದಕ್ಕಾಯ್ತು. ಆ ಒಂದು ಸಾಧನೆ ನನ್ನ ಕೈಯಲ್ಲಿ ಮಾಡೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು ಅಂತ ಹೇಳ್ಬೋದು. ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಇಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಜೊತೆಗೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಒಂದು ಮೈಂಡ್ ಸೆಟ್ ಇದೆ, PUC ಯಾರಾದ್ರೂ ಒಂದು 80-90 ತಗೊಂಡ್ರೆ ಅವರು ಸೈನ್ಸ್ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಎಂಜಿನಿಯರ್ ಆಗ್ಬೇಕು ಅಂತ. ಆದ್ರೆ ನಿಮಗೆ ಕಲೆ ಆಸಕ್ತಿ ಇದ್ದಿದ್ರಿಂದ ತಾವು ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ BA ಚೂಸ್ ಮಾಡ್ತೀರಿ, ಅದು ಕೂಡ ಕ್ರೈಸ್ಟ್ ಯೂನಿವರ್ಸಿಟಿ. ಸೀಟ್ ಸಿಗೋದು ಕಷ್ಟ. ಸೊ ಹೇಗ್ ಸಾಧ್ಯ ಆಯ್ತು ಇದು ಪರ್ಫಾರ್ಮಿಂಗ್ ಆರ್ಟ್ಸೇ ಓದ್ಬೇಕು? ಯಾಕಂದ್ರೆ ನಮ್ಮಲ್ಲಿ ಹೇಗಂದ್ರೆ ಜಾಸ್ತಿ ಮೆಡಿಕಲ್ ಅಥವಾ ಸೈನ್ಸ್ ಓದಿರೋರೆ ಆರ್ಟಿಸ್ಟ್ ಗಳಾಗಿರೋದು ಅಂತ ನಾನೆಲ್ಲ ಓದ್ತಾ ಇದ್ದೆ. ಸೊ ತಾವು ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ BA ಓದ್ಬೇಕು ಅಂತ ಯಾಕೆ ಅನ್ನಿಸ್ತು? ನನಗೊಂದೇನಂದರೆ, ನಾನು ಏನೇ ತೊಗೊಂಡ್ರು 100% ಅದಕ್ಕೆ ನಾನು ಕೊಟ್ಕೋಬೇಕು ಅಂತ ನನಗೆ ಆಸೆ. ಅದನ್ನು ಬಿಟ್ಟು 99% ನನಗೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದು ಯಾವುದೇ ಆಗಿರಲಿ, ಎಕ್ಸಾಮ್ ಬಂತು ಅಂದರೆ 100% ಕೂತ್ಕೊಂಡು ಎಕ್ಸಾಮ್ಗೆ ಓದ್ತಿದ್ದೆ. ಡಾನ್ಸ್ ಪ್ರೋಗ್ರಾಮ್ ಬಂತು ಅಂದರೆ 100% ಡಾನ್ಸ್ ಪ್ರೋಗ್ರಾಮಿಗೆ ಡೆಡಿಕೇಟೆಡ್ ಆಗಿರ್ತಿದ್ದೆ. ಸೊ ನಾನು ಆ ಟೈಮಲ್ಲಿ US ಟ್ರಾವೆಲ್ ಮಾಡಿ ಬಂದಿದ್ದೆ, ಸುಮಾರು ಜನರನ್ನ ಮೀಟ್ ಆಗಿದ್ದೆ. ಸೊ ನಾನು ತಿಳ್ಕೊಂಡಿದ್ದೇನೆಂದರೆ, ನಾನು ಮೆಡಿಕಲ್ಗೆ ಹೋದರೆ, ನನಗೆ ಬಯಾಲಜಿಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಮೆಡಿಕಲ್ ಮಾಡ್ಬೋದು ಅನ್ನೋ ಆಸೆ ಕೂಡ ಇತ್ತು ಒಂದು ಮಟ್ಟಕ್ಕೆ. ಬಟ್ ನಾನು ಇದನ್ನೇನಾದರೂ ತೊಗೊಂಡ್ರೆ 100% ಇದರಲ್ಲೇ ಡೆಡಿಕೇಟೆಡ್ ಆಗಿರ್ತೀನಿ, ಮತ್ತು ಡಾನ್ಸ್ ಮಾಡೋದಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಬಂತು ನನ್ನಲ್ಲಿ. ಸೊ ಅದು ಯೋಚನೆನೂ ಮಾಡೋದಕ್ಕಾಗಲಿಲ್ಲ ನನಗೆ. ನನ್ನ ಪರ್ಫಾರ್ಮಿಂಗ್ ಆರ್ಟ್ಸ್ ನಾನು ಬಿಟ್ಕೊಡೋ ಒಂದು ಯೋಚನೆ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ ನಾನು ಹುಟ್ಟಿದಾಗಿಂದ ಮಾಡ್ಕೊಂಡು ಬಂದಿರೋದು ಅಂದರೆ ಅದೊಂದನೇ. ಸೊ ನನ್ನ ಐಡೆಂಟಿಟಿ, ಯಾರಾದರೂ ನನ್ನನ್ನು ನೋಡಿದ ತಕ್ಷಣ ಯಾರು ತನ್ವಿ, ಡಾನ್ಸರಾ ಅಂತ ಕೇಳೋರು. ಸೊ ಡಾನ್ಸರ್ ಅನ್ನೋದು, ಪರ್ಫಾರ್ಮರ್ ಅನ್ನೋದು ನನ್ನ ಐಡೆಂಟಿಟಿ ಆಗಿಬಿಟ್ಟಿತ್ತು. ಸೊ ಅದನ್ನು ಬಿಟ್ಟು ನಾನು ಒಂದು ಕರಿಯರ್ ಕಂಟಿನ್ಯೂ ಮಾಡೋದು ಅಂದರೆ ನನಗದು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇದು ಬೇಡ ಅನಿಸುತ್ತೆ, ನಾನು ಮಾಡಿದ್ರೆ, ಬಿಕಾಸ್ ನಾನು 100% ಅದನ್ನೇ ಮಾಡಬೇಕಾಗುತ್ತೆ. ಸೊ ಡಾನ್ಸನ್ನು ಬಿಟ್ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ, ಡಾನ್ಸಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಆಸೆ ಆಯಿತು. ಹಾಗೆ ಸೈಕಾಲಜಿ ಅದಕ್ಕೆ ಅದ್ರ ಜೊತೆ ಹೊಂದ್ಕೊಂಡು ಹೋಗುತ್ತೆ ಅಂತ ಒಂದು ನಮಗೆ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಸೈಕಾಲಜಿ, ಲಿಟ್ರೇಚರ್, ಪರ್ಫಾರ್ಮಿಂಗ್ ಆರ್ಟ್ಸ್ 3 ಸಬ್ಜೆಕ್ಟ್ಸ್ ಒಟ್ಟಿಗೆ ಸಿಗೋ ಒಂದು ಆಪರ್ಚುನಿಟಿ ಅದು ನನಗೆ ಕಂಡು ಬಂತು. ಸೊ ಆ ಸಮಯದಲ್ಲಿ ನನ್ನ ತಂದೆಗೆ ಹೇಳಿದೆ, ಈ ಥರ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಒಂದು ಕೋರ್ಸ್ ಇದೆ, ಅದನ್ನು ತಗೊಳ್ಳೋದಕ್ಕೆ ನನಗೆ ಆಸೆ ಇದೆ ಅಂತ. ಅವ್ರು ಮಾತಾಡಿದ್ರು ಕೂತ್ಕೊಂಡು ನನ್ನ ಜೊತೆ, ಸುಮಾರು ಪ್ರೋಸ್ ಕಾನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ರು ನನ್ನ ತಂದೆ ತಾಯಿ. ರಿಲೇಟಿವ್ಸ್ ತುಂಬ ಜನ ಕೇಳಿದ್ರು ಆಗಲೂ, ಯಾಕೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, 98% PCMBಯಲ್ಲಿ ತೊಗೊಳ್ಳೋದು ಅಂದರೆ ಸಣ್ಣ ವಿಷಯ ಅಲ್ಲ, ಆದರೂ ಯಾಕೆ ಆರ್ಟ್ಸಿಗೆ ಕಳಿಸ್ತಾ ಇದ್ದೀರಾ, ಅವಳು ಅಚೀವ್ ಮಾಡ್ಬೋದು, ಮೆಡಿಕಲ್ಗೆ ಕಳಿಸಿ ಅಂತ ಹೇಳಿದ್ರು. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಮೆಡಿಕಲ್ ಮಾಡ್ತೀನಿ ಅಂತ. ಬಟ್ ನನ್ನ ತಂದೆ ತಾಯಿ ಆ ಮೊಮೆಂಟಲ್ಲಿ ಯಾರ ಮಾತು ಕೇಳಲಿಲ್ಲ. ಸರಿ, ನೀನು ಇದನ್ನೇ ಕಂಟಿನ್ಯೂ ಮಾಡ್ತೀಯಾ ಅಂದರೆ ಇದನ್ನೇ ಕಂಟಿನ್ಯೂ ಮಾಡು, ಬಟ್ ಇದನ್ನು ಮಾಡಿದಾಗ 100% ಮಾಡಬೇಕು ಅಂತ ನನ್ನನ್ನು ಕಳಿಸ್ಕೊಟ್ರು. ಸೊ ಅವರು ಆ ನಂಬಿಕೆಯಲ್ಲಿ ಕಳಿಸ್ಕೊಟ್ಟ ಕಾರಣ ನಾನು ಮತ್ತೆ ಕ್ರೈಸ್ಟಲ್ಲಿ ಬಂದು ಅಲ್ಲೂ ಫಸ್ಟ್ ರ್ಯಾಂಕ್ ತೊಗೊಳೋದಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಅಗೇನ್ ನನಗೆ ಆ ಒಂದು ಛಲ ಯಾವಾಗಲೂ ಇತ್ತು, ಇಲ್ಲ ನನ್ನ ತಂದೆ ತಾಯಿ ನನ್ನನ್ನು ನಂಬಿ ಈ ಒಂದು ಫೀಲ್ಡಿಗೆ ಕಳಿಸಿದ್ದಾರೆ, ಸೊ ಅದರಲ್ಲಿ ನಾನು ಏನೋ ಒಂದು ಮಾಡಬೇಕು, ನಾನು 100% ಅಟ್ಲೀಸ್ಟ್ ನಾನು ಕೊಡಬೇಕು. ಆಮೇಲೆ ಸಾಧನೆ ಆಗುತ್ತೋ ಇಲ್ವೋ ಅದು ದೇವ್ರ ಮೇಲೆ ಬಿಟ್ಟಿದ್ದು, ಬಟ್ ಅಟ್ಲೀಸ್ಟ್ ನಾನು ಮಾಡಿದಾಗ 100% ಕೊಡಬೇಕು ಅಂತ ಒಂದು ಆಸೆ ಇತ್ತು. ಸೊ ನನ್ನ ತಂದೆ ತಾಯಿಯ ಕಾರಣದಿಂದಲೇ ನಾನು ಈ ಫೀಲ್ಡಿಗೆ ಬರೋದಕ್ಕೆ ಸಾಧ್ಯ. ಅಲ್ಲಿಂದಲೇ ನಾನು ರಂಗಭೂಮಿಗಾಗಲಿ, ಸಿನಿಮಾಕ್ಕಾಗಲಿ, ಅಥವಾ ನಿಮ್ಮ ಮುಂದೆ ಕುತ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗಿರೋದು. ಸೊ ಎಲ್ಲ ಶ್ರೇಯ ಅವ್ರಿಗೆ ಹೋಗಬೇಕು. ಓಕೆ, ಕೀರ್ತಿ ಇಷ್ಟು ಸೊಗಸಾಗಿ, ತನ್ವಿ ಇಷ್ಟು ಸೊಗಸಾಗಿ ಮಾತನಾಡ್ತಿದ್ದೀರ ಅಂತ ಹೇಳಿದ್ರೆ ನಿಮ್ಮೊಳಗೆ ಆ ಭರತನಾಟ್ಯ ನೆಲೆಯೂರು ಬಿಟ್ಟಿದೆ, ಅಷ್ಟು ಅದನ್ನ ಮೈಗೂಡಿಸ್ಕೊಂಡ್ ಬಿಟ್ಟಿದ್ದೀರ. ಜೊತೆಗೆ ನಾನು ನಿಮ್ಮಲ್ಲಿ ಗಮನಿಸಿದ್ದು, ಜನ ನಿಮ್ಮನ್ನ ನೆಚ್ಕೊಳ್ಳೋದಕ್ಕೆ ತಮ್ಮ ಅಭಿನಯ, ನೀವು ಮಾತಾಡೋದಕ್ಕಿಂತ ಮುಂಚೆನೆ ನಿಮ್ ಕಣ್ಣು ಮಾತಾಡಿರುತ್ತೆ, ಜೊತೆಗೆ ಧ್ವನಿ ಏರಿಳಿತ, ಜೊತೆಗೆ ಭಾಷಾ ಸ್ಪಷ್ಟತೆ, ಎಷ್ಟು ಸೊಗಸಾಗಿ ಎಲ್ಲಿ ಧ್ವನಿ ಏರಿಳಿತ ಮಾಡಬೇಕು ಅನ್ನೋದು ತುಂಬಾನೇ ತಲೆಗಿಲಿ ನೀವು ಇಟ್ಕೊಂಡು ಮಾತಾಡ್ತೀರಿ. ಸೊ ಪ್ರಾಯಶಃ ಅದೇ ಜನರಿಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟೆಲ್ಲ ನೃತ್ಯದ ಬಗ್ಗೆ ಮಾತನಾಡಿದ್ಮೇಲೆ ನಾವು ತನ್ವಿ ಹತ್ರ ಡಾನ್ಸ್ ಅಂತೂ ಮಾಡ್ಸೋಕ್ಕಾಗೋದಿಲ್ಲ, ಒಂದು ಎಕ್ಸ್ಪ್ರೆಷನ್ ಮಾಡಿಸೋಣ ನವರಸಗಳನ್ನ ಅಂತ. ಸೊ ನವರಸಗಳನ್ನ ಮಾಡಿ ತೋರಿಸಬಹುದಾ ನಮ್ಮ ಪ್ರೇಕ್ಷಕರಿಗೋಸ್ಕರ? ಖಂಡಿತ. ಶೃಂಗಾರ.
ಹಾಸ್ಯ. ವೀರ. ಕಾರುಣ್ಯ. ರೌದ್ರ. ಬೀಭತ್ಸ. ಅದ್ಭುತ. ಶಾಂತ. ಆಯ್ತಾ? ತುಂಬಾ ಸೊಗಸಾಗಿತ್ತು. ನಾನು ಬಹಳ ಜನ ಕಲಾವಿದರನ್ನ ನೋಡಿ ನವರಸಗಳನ್ನು ಕೇಳಿದ್ದೀನಿ. ಆದ್ರೆ ಇನ್ನೊಂದು ಪಾತ್ರವನ್ನೇ ಸೃಷ್ಟಿಸಿ ಸಮಾಧಾನ ಮಾಡಿ ಸಂತೈಸಿ ಕಣ್ಣೀರು ಒರೆಸಬಲ್ಲ ನವರಸಗಳ ಅಭಿನಯವನ್ನು ತಾವೇ ಮಾಡಿ ತೋರಿಸಿದ್ದು ಬಹಳ ಸೊಗಸಾಗಿತ್ತು, ಬಹಳ ಸೊಗಸಾಗಿತ್ತು. ಪ್ರಾಯಶಃ ನೃತ್ಯವನ್ನ ತಾವು ಜೀವಿಸ್ತಿದ್ದೀರಿ ಅಂತ ಅನ್ಸುತ್ತಲ್ಲ, ಅದನ್ನ ಹೊರತುಪಡಿಸಿ ಅಂದ್ರೆ ನಾನು ಇದನ್ನ ಬಿಟ್ಟು ಬದುಕಬಲ್ಲೆ ಅನ್ನೋ ತರದ್ ಯಾವತ್ತೂ ಯೋಚನೆನೇ ಮಾಡಿಲ್ಲ ಅಂತ ಅನ್ಸುತ್ತೆ ತಾವು. ಹಾ, ಆ ಥರ ಒಂದು ಕಲ್ಪನೆ ಕೂಡ ನನಗೆ ಬಂದಿಲ್ಲ ಯಾವತ್ತು. ಅಂದರೆ ಈಗ ಡ್ಯಾನ್ಸಲ್ಲೇ 100% ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದ್ರೂ ಅದು ಯಾವಾಗಲೂ ಇರುತ್ತೆ. ಈಗ ನಾನು ಸುಮ್ಮನೆ ಕೂತಿರೋ ಕೈಕಾಲೆಲ್ಲ ಆಡ್ತಿರುತ್ತೆ, ಏನೋ ಒಂದು ಯೋಚನೆಯಲ್ಲಿ ಕೊರಿಯೋಗ್ರಫಿ ಆಗ್ತಾ ಇರುತ್ತೆ. ಸೊ ಅದೊಂಥರ ಒಂದು 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 ಕ್ಯಾರೆಕ್ಟ್ರಿಗೆ ಒಂದು ಮೇನ್ ಸೆಂಟರ್ ಅಂತಿರುತ್ತಲ್ಲ, ಸೊ ನನ್ನ ಜೀವನದ ಒಂದು ಸೆಂಟರ್ ನೃತ್ಯ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿಂದಲೇ ನಾನು ಹುಟ್ಟಿ ಅಲ್ಲಿಂದಲೇ ಬೆಳೆದಿರೋದು. ಆ್ಯಸ್ ಅ ಪರ್ಫಾರ್ಮರ್, ಆ್ಯಸ್ ಅ ಪರ್ಸನ್, ಒಂದು ಹ್ಯೂಮನ್ ಬೀಯಿಂಗ್ ಕೂಡ ನಾನು ಅಲ್ಲಿಂದಲೇ ಹುಟ್ಟಿ ಬೆಳೆದಿರೋದು ಅಂತ ನನಗನ್ಸುತ್ತೆ. ಓಕೆ, ಇನ್ನೊಂದು ವಿಶೇಷ ಪ್ರೇಕ್ಷಕರಿಗೆ ತಿಳಿದಿರುತ್ತೆ ಬಹಳ ಮಂದಿಗೆ, ನಾವು ಮಿಸೈಲ್ ಮ್ಯಾನ್ ಅಂತ ಕರೆಯುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಕೂಡ ತಾವು ಭೇಟಿ ಮಾಡಿದ್ದೀರಿ. ಅವರೇ ಖುದ್ದಾಗಿ ತಮ್ಮನ್ನ ಕರೆದು ಮಾತನಾಡಿಸಿದ್ದಿದೆ. ಆ ಒಂದು ಸನ್ನಿವೇಶವನ್ನು ನೆನಪಿಸ್ಕೊಳ್ಬಹುದಾ? ಖಂಡಿತ. ಸೊ ಆ್ಯಕ್ಚುಲಿ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು 2 ಕವನಗಳಿಗೆ ಒಂದೇ ಒಂದೇ ಕರ್ನಾಟಕ ಒಂದೇ ಅಂತ ಒಂದು ಹಾಡು, ಆಮೇಲೆ ವಿಶ್ವ ವಿನೂತನ ವಿದ್ಯಾಚೇತನ, ಆ 2 ಹಾಡುಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಕುರಿತಾಗಿ ನಾವೊಂದು ನೃತ್ಯ ಸಂಯೋಜನೆ ಮಾಡಿ, ಹಾಗೆ ನಾನು ಹೇಳಿದ್ನಲ್ಲ, ನನ್ನ ತಂದೆ ತಾಯಿಗೆ ತುಂಬ ಖುಷಿ ಇತ್ತು ನಾನು ಡಾನ್ಸ್ ಮಾಡೋದನ್ನು ನೋಡೋದಕ್ಕೆ ಒಂದು ಖುಷಿ ಇತ್ತು. ಸೊ ಆ ಒಂದು ಸಂದರ್ಭಕ್ಕೆ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಾವೊಂದು ಡಾನ್ಸ್ ಮಾಡಿ ರೆಕಾರ್ಡ್ ಮಾಡಿದ್ವಿ. ಅದನ್ನು ಕೆಲವು ಕಡೆ ಕ್ಯಾಡ್ ಮೀಡಿಯಾದವರು ಅನಿಸುತ್ತೆ ಆ ಸಮಯದಲ್ಲಿ ಟೆಲಿಕಾಸ್ಟ್ ಮಾಡಿದರು. ನಾವು ಆ ವಿಡಿಯೋವನ್ನು ತಗೊಂಡು ಇಟ್ಕೊಂಡಿದ್ವಿ. ಸೊ ಅದನ್ನು ಕರ್ನಾಟಕ ರಾಜ್ಯೋತ್ಸವಕ್ಕೆ ಕನ್ನಡತಿಯೊಬ್ಬಳು, ಕನ್ನಡದ ಹುಡುಗಿ, ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಡಿರೋ ಒಂದು ನೃತ್ಯ ಅಂತ ನಾವು ನಮ್ಮ ರಾಷ್ಟ್ರಪತಿಯಾಗಿದ್ದ APJ ಅಬ್ದುಲ್ ಕಲಾಂ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ ಆ ಸಮಯದಲ್ಲಿ. ಅಗೇನ್ ನಾವು ನಮ್ಮ ಖುಷಿಗೆ ಅಂತ ನಮ್ಮ ದೇಶದ ಒಂದು ನಮ್ಮ ರಾಜ್ಯದ ಒಂದು ಸೆಲೆಬ್ರೇಷನ್ ಅಂತ ಕಳಿಸ್ಕೊಟ್ಟಿದ್ವಿ ಹೊರತು ಅದರಿಂದ ಏನೋ ಒಂದು ಅಪ್ರಿಸಿಯೇಷನ್ ಪಡ್ಕೋಬೇಕು ಅನ್ನೋ ಆಸೆಯಿಂದ ಆ ಸಮಯದಲ್ಲಿ ಕಳಿಸ್ಕೊಟ್ಟಿರಲಿಲ್ಲ. ಇನ್ಫ್ಯಾಕ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನೋಡಿ ಅವ್ರು ರಿಪ್ಲೈ ಮಾಡ್ತಾರೆ ಅಂತ. ಬಟ್ ಅವರು ಅಂತಾರಾಷ್ಟ್ರಪತಿ ಆಗಿದ್ರು ಅಂತ ಒಂದು ಜನ ಆಗಿದ್ರು. ಅದನ್ನ ನೋಡಿ ನನ್ನ ಹೆಸರಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಲೆಟರ್ ಬಂದಿದ್ದು ಅಂದರೆ ಅದು APJ ಅಬ್ದುಲ್ ಕಲಾಂ ಅವರಿಂದ. ಸೊ ನನ್ನ ಹೆಸರಿಗೆ ಅಂತ ಫಸ್ಟ್ ಟೈಮ್ ಒಂದು ಲೆಟರ್ ಬಂತು, ಅದರಲ್ಲಿ ನನ್ನ ಹೆಸರು ಬರೆದಿತ್ತು. ತನ್ವಿ ರಾವ್ ಅಂತ ಒಂದು ಲೆಟರ್ ಬಂದಿತ್ತು. ತನ್ವಿ ರಾವ್ ಹೆಸರಲ್ಲಿ ಯಾರಪ್ಪ ಲೆಟರ್ ಕಳಿಸ್ತಾರೆ ಅಂತ ಅಪ್ಪ ಅದನ್ನು ಓಪನ್ ಮಾಡಿ ಬಹಳ ಸೊಗಸಾಗಿ ಬರ್ದಿದ್ದಾರೆ ನೋಡಿ. ಲರ್ನಿಂಗ್ ಈಸ್ ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿ ಲೆಟ್ಸ್ ಟು ಥಿಂಕಿಂಗ್, ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಡ್ಜ್, ನಾಲೆಡ್ಜ್ ಮೇಕ್ಸ್ ಯು ಗ್ರೇಟ್ ಅಂತ.
ಇಂಥ ಮಾತು. ಸೊ ಅವ್ರು ಸೈನ್ ಹಾಕಿ ಥ್ಯಾಂಕ್ ಯು ಫಾರ್ ಯೋರ್ ಲೆಟರ್ ಅಂತ ಬೇರೆ ಬರ್ದು ಕೊಟ್ಟಿದ್ದಾರೆ. ಸೊ ಆ ಲೆಟರ್ ನನ್ನ ಕೈಗೆ ಬಂತು. ಅದಾಗಿ ನಾವು ಡೆಲ್ಲಿ ದೂರದರ್ಶನಿಗೆ ನಾನು 6 ವರ್ಷ ಇರಬೇಕಾದ್ರೆ ಡೆಲ್ಲಿ ದೂರದರ್ಶನ್ ಸ್ಪರ್ಧೆಗೆ ಹೋಗಿದ್ವಿ, ಡೆಲ್ಲಿಗೆ ಹೋಗಿದ್ವಿ. ಸೊ ಆ ಸಮಯದಲ್ಲಿ ನಾವು ಡೆಲ್ಲಿಯಲ್ಲಿದ್ದೀವಿ, ಒಂದು 5 ನಿಮಿಷ ನಿಮ್ಮನ್ನು ಮೀಟ್ ಆಗೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ, ದಿಸ್ ವಿಲ್ ಬಿ ಅನ್ ಆನರ್ ಅಂತ ನನ್ನ ತಂದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಆ ಸಮಯದಲ್ಲಿ ಚೆನ್ನೈಯಲ್ಲಿ ಸುನಾಮಿ ಆಗಿತ್ತು. ಸೊ ಅವರು ಆ ಕಾರ್ಯದಲ್ಲಿ ಬ್ಯುಸಿ ಇದ್ದರು. ಸೊ ನಾವು ನಮ್ಮ ಸ್ಪರ್ಧೆ ಮುಗಿಸಿದ ಮೇಲೆ ಅಲ್ಲೇ ಸುತ್ತಾಡೋದಕ್ಕೆ ಅಂತ ಹೋಗಿದ್ವಿ ಡೆಲ್ಲಿಯಲ್ಲಿ. ಸೊ ಅವರು ನನ್ನ ರಿಲೇಟಿವ್ಸ್ ಏನಿದೆಯೋ ಅವ್ರ ಮೊಬೈಲ್ ನಂಬರ್, ಬಿಕಾಸ್ ಆ ಟೈಮಲ್ಲಿ ನಮ್ಮ ಹತ್ರ ಮೊಬೈಲ್ ಏನಿರಲಿಲ್ಲ. ಸೊ ಆ ನಂಬರನ್ನು ನಾವು ಲೆಟರಲ್ಲಿ ಬರ್ದು ಕಳಿಸಿದ್ವಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಬಂದು ಮೀಟ್ ಆಗೋದಕ್ಕೊಂದು ಅವಕಾಶ ಇದ್ದರೆ ಬರ್ತೀವಿ ಅಂತ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ ಕಾಲ್ ಬರುತ್ತೆ ಅಂತ. ನಮ್ಮ ರಿಲೇಟಿವ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನು ಬರಲ್ಲ ಅಂತ ಅಂದ್ಕೊಂಡು, ನೀವು ಹೋಗಿ ತಿರ್ಗಾಡ್ಕೊಂಡು ಬನ್ನಿ, ಅದೇನದು ರಾಷ್ಟ್ರಪತಿ ಭವನದು ಹಾಗೆಲ್ಲ ಕಾಲ್ ಮಾಡ್ತಾರೆ ಅವರು ಅಂತ ಅಂದಿದ್ರು. ನಾವು ಸರಿ ಅಂತ ಹೋಗಿ ತಿರ್ಗಾಡ್ಕೊಂಡು ಬಂದಾಗ ಫುಲ್ ಬೇಜಾರು ಮಾಡ್ಕೊಂಡು ಕೂತಿದ್ರು ನಮ್ಮ ರಿಲೇಟಿವ್. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಹಾಗೆ ಹೇಳಬಾರ್ದಿತ್ತು, ನಿಮ್ಗೆ ಅಟ್ಲೀಸ್ಟ್ ನನ್ನ ಫೋನ್ ನಾನು ಕೊಟ್ಬಿಡಬೇಕಿತ್ತು, ಬಿಕಾಸ್ ರಾಷ್ಟ್ರಪತಿ ಭವನಿಂದ ನಿಮಗೆ ಕಾಲ್ ಬಂದಿತ್ತು ಅಂತಂದರು. ನಮಗೊಂದು ಸತಿ ಎಲ್ರಿಗೂ ಶಾಕ್ ಆಗೋಯ್ತು, ಒಂಥರ ಗೂಸ್ ಬಂಪ್ಸ್ ಬಂತು. ಅವ್ರು ಕಾಲ್ ಮಾಡಿದ್ರು, ಬಟ್ ಈ ಸತಿ ಅವರು ಬ್ಯುಸಿ ಇದ್ದಾರೆ ಚೆನ್ನೈ ಸುನಾಮಿಯಿಂದಾಗಿ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅವಳು ಡೆಲ್ಲಿಗೆ ಬಂದರೆ ಅಥವಾ ಅವ್ರು ಮಂಗಳೂರಿಗೆ ಬಂದರೆ ಅವಳನ್ನು ಮೀಟ್ ಆಗ್ತಾರೆ ಅಂತ ಹೇಳಿದ್ರು ಅಂತಂದರು. ಆಗ ನನ್ನ ರಿಲೇಟಿವ್ ಕೇಳಿದ್ರಂತೆ, ನೀವು ಸುಮ್ಮನೆ ನಮ್ಮ ಹುಡುಗಿ ಖುಷಿ ಪಡಿಸೋದಕ್ಕೆ ಹೇಳ್ತಿದ್ದೀರಾ ತಾನೇ, ಅವ್ರು ರಾಷ್ಟ್ರಪತಿ ಅವ್ರು ಯಾಕೆ ಮೀಟ್ ಆಗ್ತಾರೆ ಅಂತೇನೋ ಕೇಳಿದ್ರಂತೆ. ಅವರು ಇಲ್ಲ ರಾಷ್ಟ್ರಪತಿ ಅವರು ಒಂದ್ಸತಿ ಹೇಳಿದ್ರೆ ಅದನ್ನ ಮಾಡೇ ಮಾಡ್ತಾರೆ ಅಂತ ಅವ್ರು ಹೇಳಿದ್ರಂತೆ. ಅವ್ರು ಸೆಕ್ರೆಟರಿ ಮಾತಾಡಿದ್ರು ಆ ಸಮಯದಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಏನು ಅದ್ಭುತವಾದ ವಿಷಯ ಅಂದರೆ, ನಾವು ಅವ್ರಿಗೆ ಲ್ಯಾಂಡ್ಲೈನ್ ನಂಬರೇ ಕೊಟ್ಟಿರಲಿಲ್ಲ. ಅವ್ರ ಮೊಬೈಲಿಗೆ ಕಾಲ್ ಮಾಡಿದ್ರಂತೆ, ಮೊಬೈಲ್ ಎತ್ತಿಲ್ಲ ಅಂತ ಅವರೇ ಲ್ಯಾಂಡ್ಲೈನ್ ನಂಬರ್ ಹುಡುಕಿ ರಾಷ್ಟ್ರಪತಿ ಭವನಿಂದ ಆ ಟೈಮಲ್ಲಿ ಕಾಲ್ ಮಾಡಿದರು. ಸೊ ನಮಗೆ ಅದೇ ಒಂದು ದೊಡ್ಡ ವಿಷಯ, ರಾಷ್ಟ್ರಪತಿ ಭವನಿಂದ ಒಂದು ಕಾಲ್ ಬಂತು ನಮಗೆ, ಅವ್ರು ಮೀಟ್ ಆಗ್ತಾರೆ ಅಂತ ಒಂದು ಮಾತು ಹೇಳಿದ್ರು, ಅದೇ ದೊಡ್ಡ ವಿಷಯ. ನಮಗೆ ಬೇರೆ ಏನು ಬೇಡ ಅನ್ನೋ ಖುಷಿಯಲ್ಲಿ ನಾವು ವಾಪಸ್ ಬಂದ್ವಿ. ಅದಾದಮೇಲೆ ನಾವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಮರ್ತೇ ಬಿಟ್ಟಿದ್ವಿ. ಅದಾಗಿ ಎಷ್ಟೋ ಸಮಯ ಆದಮೇಲೆ 10ನೇ ವಯಸ್ಸಿಗೆ ನಂದು ರಂಗಪ್ರವೇಶ ಆಯಿತು. ಸೊ ನಾನು 10 ವರ್ಷ ಇರಬೇಕಾದ್ರೆ ಅವರು ಮಂಗಳೂರಿಗೆ ಬಂದರು, APJ ಕಲಾಂಜಿ ಅವರು. ಸೊ ಅವ್ರು ಬಂದಾಗ ಆ ಒಂದು ಮಾತನ್ನು ಅವ್ರು ನೆನಪಿಟ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಮಂಗಳೂರು ಸರ್ಕಿಟ್ ಹೌಸಲ್ಲಿ ನಮ್ಮನ್ನು ಕರೆದು 5 ನಿಮಿಷ ಮೀಟ್ ಮಾಡಿ ನನ್ನ ರಂಗಪ್ರವೇಶ CD ತೊಗೊಂಡು ನನ್ನ ರಂಗಪ್ರವೇಶ ಫೋಟೋಸ್ ನೋಡಿದ್ರು ಫಸ್ಟು. ಆಮೇಲೆ ರಂಗಪ್ರವೇಶ ಅರಂಗೇಟ್ರಮ್ ಅಂತ ಅಂದ್ಕೊಂಡು ತಮಿಳಲ್ಲಿ ಮಾತಾಡಿಸ್ಬಿಟ್ರು ನನಗೆ ಆ ತಮಿಳು ಏನೂ ಗೊತ್ತಿರಲಿಲ್ಲ. ಆಗ ಅವರು ಅರಂಗೇಟ್ರಮಾ ಅಂತೇನೋ ಒಂದು ಅಂದರು, ನನಗೆ ಅರ್ಥ ಆಗಲಿಲ್ಲ, ಕನ್ನಡ ಅಂದೆ ನಾನು. ಆಮೇಲೆ ಮಾತಾಡ್ಸಿದ್ರು, ಏನೇನು ಅಂತ ಕೇಳಿದ್ರು. ನಾನು ಇಂಗ್ಲೀಷಲ್ಲಿ ಆದಷ್ಟು ಹೇಳಿದೆ, ಈ ಥರ ರಂಗಪ್ರವೇಶ ಮಾಡಿದೆ ನಾನು ಅಂತ CD ಕೊಟ್ಟು, ಪ್ಲೀಸ್ ನಿಮ್ಗಾದರೆ ನೋಡಿ ಅಂತ ಹೇಳಿ ಅವ್ರ ಆಶೀರ್ವಾದ ತೊಗೊಂಡೆ. ನನ್ನ ತಲೆ ಮೇಲೆ ಕೈ ಇಟ್ಟು ಅವ್ರ ಆಶೀರ್ವಾದ ಮಾಡಿದ್ರು. ನಿಂದೇ ಅದೋ ಒಂದು ನೃತ್ಯ ಶೈಲಿಯನ್ನು ನೀನು ಡೆವಲಪ್ ಮಾಡ್ಕೋಬೇಕು, ನೀನು ದೇಶಕ್ಕೆ ಹೆಮ್ಮೆ ತರೋ ಥರ ಏನಾದರೂ ಒಂದು ಮಾಡಬೇಕು ನೀನು ಅಂತ ಅಂದರು. ಸೊ ಆ ಒಂದು ಮೊಮೆಂಟ್ ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಖುಷಿ ಕೊಡುವಂಥ ಒಂದು ಗೂಸ್ ಬಂಪ್ಸ್ ಕೊಡುವಂಥ ಮೊಮೆಂಟ್ ಅದು. ಈಗಲೂ ಅವ್ರ ಮಾತನ್ನ ನೆನೆಸ್ಕೊಂಡು ನಾನು ಏನಾದರೂ ಮಾಡಿದ್ರೆ ಅದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನನ್ನ ದೇಶಕ್ಕೆ, ನನ್ನ ಸಮಾಜಕ್ಕೆ ನಾನು ಏನಾದರೂ ಮಾಡಬಹುದಾ ಅನ್ನೋ ಒಂದು ಯೋಚನೆ ಯಾವಾಗಲೂ ಅವರಿಂದ ನನ್ನಲ್ಲಿ ಅದು ಹುಟ್ಕೊಂಡು ಬೆಳೀತಾ ಇದೆ. ಆ್ಯಂಡ್ ಅದನ್ನು ಮುಗಿಸಿ ನಾವು ಹೊರಗೆ ಬಂದಾಗಲೂ ನನ್ನ ತಂದೆ ಇದನ್ನು ಹೇಳಿರೋದು. ಸೊ ಅವ್ರನ್ನ ಮೀಟಾಗಿ ನಾವು ಹೊರಗೆ ಬಂದಾಗ ಅವರು ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರೋ ಅವರಲ್ಲಿ ನಿಂತಿದ್ರಂತೆ. ಅವ್ರು ಕೇಳಿದ್ರಂತೆ, ಏನಿದು ಅವ್ರು ಹೇಗೆ ಮೀಟ್ ಆಗಿರೋದು ಈ ಹುಡುಗಿನ ಅಂತ. ಸೊ ನನ್ನ ತಂದೆ ಹೇಳಿದ್ರಂತೆ, ಈ ಥರ ನಾವು ಡೆಲ್ಲಿಗೆ ಹೋದಾಗ ಅವ್ರು ಮೀಟ್ ಆಗ್ತೀವಿ ಅಂದಿದ್ರು, ಆಗಲಿಲ್ಲ, ಸೊ ಈಗ ನೆನ್ಪಿಟ್ಕೊಂಡು ಬಂದು ಮೀಟ್ ಆದರು ಅಂತ. ಅವ್ರ ಕಣ್ಣಲ್ಲಿ ನೀರಿತ್ತಂತೆ. ಇಂಥ ಒಂದು ರಾಷ್ಟ್ರಪತಿಗೆ ಸರ್ವ್ ಮಾಡೋದು ನಮ್ಮ ಹೆಮ್ಮೆಯ ವಿಷಯ ಅಂತ ಅವ್ರು ಹೇಳಿದ್ರಂತೆ. ಸೊ ಅದೇ ನನಗೂ ಈಗಲೂ ಅದನ್ನು ಆ ಒಂದು ವಿಷಯ ಹೇಳಿದಾಗ ನಂಗೂ ಅದೇ ಅನ್ಸೋದು. ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ, ಒಂದು ಮನುಷ್ಯ ಆಗಿ ಹೇಗಿರಬೇಕು ಅನ್ನೋದನ್ನ ನಾನು ಅವರಿಂದ ಕಲಿತೆ ಆವತ್ತು. ಎಂತ ಪೀಪಲ್ ಪ್ರೆಸಿಡೆಂಟ್ ಅಂತ ಪ್ರಾಯಶಃ ಅವ್ರನ್ನ ಅದಕ್ಕೆ ಕರೆನ್ಸೋದು. ನಿಮ್ಮ ನರೇಟಿವ್ ಸ್ಕಿಲ್ ಕೂಡ ತುಂಬಾ ಸೊಗಸಾಗಿದೆ ತನ್ವಿ. ಎಂತ ಒಂದು ಸನ್ನಿವೇಶ ಕೂಡ ನಾವೇ ಆ ಪಾತ್ರದಲ್ಲಿ ಅಥವಾ ಸನ್ನಿವೇಶದಲ್ಲಿ ಇದ್ದೀವಿ ಅನ್ನೋ ರೀತಿ ಕಟ್ಕೊಡ್ತೀರಿ ನೋಡಿ. ಇಷ್ಟು ಚೆನ್ನಾಗಿ ಮಾತಾಡೋದು ಪ್ರಾಯಶಃ ತಾವು ಹೇಳಿದಾಗ ತಮ್ಮ ಅಮ್ಮ ಅಜ್ಜನಿಂದ ಬಂದಿರ್ಬೇಕಲ್ಲ. ಅಜ್ಜನಿಂದ ಬಂದಿರ್ಬೋದು, ಅವರು ರಂಗಭೂಮಿ ಕಲಾವಿದರಾಗಿದ್ರು. ಹಾಗೆ ನನ್ನ ಅಪ್ಪನಿಂದ ಬಂದಿರ್ಬೋದು. ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಈ ಇಂಟರ್ವ್ಯೂ ಅಲ್ಲಿ ನಾನು ಮೊನ್ನೆ ಅವ್ರಿಗೆ ಅದೇ ಹೇಳ್ತಾ ಇದ್ದೀನಿ, ನನ್ಗಿಂತ ಜಾಸ್ತಿ ನೀವೇ ಹೋಗ್ಬೇಕಿತ್ತು, ನೀವು ತುಂಬಾ ಚೆನ್ನಾಗಿ ಕತೆ ಹೇಳ್ತೀರಿ ಅಂತ. ಅವ್ರು ಕುತ್ಕೊಂಡ್ರೆ ಅಂದ್ರೆ ಅವ್ರ ಡೀಟೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೆನಪಿರುತ್ತೆ.
ಅನ್ಸ್ಬಿಡುತ್ತೆ. ಸೊ ಅವ್ರು ಕುತ್ಕೊಂಡು ನಿಮ್ಗೆ ಹೇಳ್ತಾರೆ, ನೀವು ಅಲ್ಲೇ ಇದ್ದೀರಾ, ಆ ಕಥೆಯಲ್ಲಿ ಮುಳುಗೋಗಿದ್ದೀರಾ ಅನ್ಸ್ಬಿಡುತ್ತೆ. ಅಯ್ಯೋ ಇನ್ನೊಂಚೂರು ಹೇಳಿ ಅಂತಿರ್ತೀವಿ ನಾವು. ಸೊ ಅವರು ಇಷ್ಟು ವಿಷಯಗಳನ್ನ ನನಗೆ ನೆನಪಿರ್ತಿತ್ತೋ ಇಲ್ವೋ, ಬಿಕಾಸ್ ನಾನು ತುಂಬ ಚಿಕ್ಕವಳಿದ್ದಾಗ ಆ ಕೋಲ್ಕತ್ತಾದ್ದು ವಿಷಯಗಳೆಲ್ಲ ನಾನು ತುಂಬ ಚಿಕ್ಕವಳಿದ್ದಾಗ ನಡೆದಿರೋದು. ಸೊ ಅವ್ರು ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ತಿರ್ತಾರೆ, ಈ ಥರ ಆಗಿತ್ತು ಆ ಥರ ಆಗಿತ್ತು ಅಂತ. ಸೊ ಈ ಡೀಟೇಲ್ಸ್ ಎಲ್ಲ ಅವರಿಂದ ನನಗೆ ಗೊತ್ತಿರೋದು. ಸೊ ಆ ಒಂದು ಲೆಗೆಸಿ ನನ್ನ ತಂದೆದೇನಿದೆಯೋ ಅದನ್ನ ನಾನು ಕಂಟಿನ್ಯೂ ಮಾಡ್ತಿರ್ಬೋದು ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಇದ್ರ ನಡುವೆ ನಮ್ಮಲ್ಲಿ ಸಹಜವಾಗಿ ಸಿನಿಮಾ ಮಾಡ್ಬೇಕಂದ್ರೆ ರಂಗಭೂಮಿಯಿಂದ ಬಂದವರು ಇರ್ತಾರೆ. ಆದ್ರೆ ತಮ್ಮಲ್ಲಿ ಉಲ್ಟಾ, ತಾವು ಮೊದಲು ಸಿನಿಮಾ ಮಾಡ್ತೀರಿ, ಅದಾದ್ಮೇಲೆ ನಿಮಗೆ ರಂಗಭೂಮಿ ಅನ್ನೋದೊಂದು ಸೆಳೆತ ಅಂತ ಗೊತ್ತಾಗತ್ತೆ. ಸಿನಿಮಾ ಹೇಗಾಯ್ತು? ಯಾಕಂದ್ರೆ ನಿಮ್ಗೆ ಯಾರನ್ನೆಲ್ಲ ಕನಸಿನ ರಾಣಿ ಅಂತ ಅಂದ್ಕೋತಿದ್ರಿ, ಅವರ ಸಿನಿಮಾದ ಒಂದು ಭಾಗವಾಗುವಂತಹ ಅವಕಾಶ ಸಿಗುತ್ತೆ. ಸೊ ಎಷ್ಟು ಅಂದ್ರೆ ಯಾವುದೋ ಕರಾವಳಿಯ ಯಾವುದೋ ಒಂದು ಪುಟ್ಟ ಹಳ್ಳಿ. ಯಾಕಂದ್ರೆ ನಿಮ್ಗೆ ಬಾಲಿವುಡ್ ಸಿನಿಮಾ ಪ್ರೇರಣೆ ಬಹಳ ಜಾಸ್ತಿ ಇದೆ. ಯಾಕಂದ್ರೆ ನಿಮ್ಮ ಊರಿಂದ ಹೋದವರೇನೆ ಜಾಸ್ತಿ ಮಂದಿ ಅಲ್ಲಿ ಆಕ್ಟಿವ್ ಆಗಿರೋದು. ಆದ್ರೆ ಎಲ್ಲಿಯ ಮಂಗಳೂರು, ಎಲ್ಲಿಯ ಬಾಂಬೆ, ಎಲ್ಲಿಯ ಬೆಂಗಳೂರು ಅನ್ನುವಂತಹ ಸಂದರ್ಭ ಇದ್ದ ಕಾಲಕ್ಕೆ 20 ವರ್ಷಗಳ ಹಿಂದೆ ಹಾಗೆ ನಾವು ಭಾವಿಸ್ತಾ ಇದ್ದಿದ್ದು. ಇಷ್ಟು ಮುಂದುವರಿಯುತ್ತೆ ಅಂತ ನಾವು ಭಾವಿಸಿರ್ಲಿಲ್ಲ. ಸೊ ಹೇಳಿ, ಸಿನಿಮಾ ಹೇಗಾಯ್ತು ಅಂತ? ಸಿನಿಮಾಕ್ಕೆ ಸೆಳೆತ ಆ್ಯಕ್ಚುಲಿ ನನಗಿರಲಿಲ್ಲ. ನಾನು ಹೇಳಿದ ಹಾಗೆ ನನ್ನ ತಂದೆಗೆ ತುಂಬ ಆಸಕ್ತಿ ಇತ್ತು, ಅವ್ರು ತುಂಬ ಸಿನಿಮಾಗಳೆಲ್ಲ ಎಂಜಾಯ್ ಮಾಡ್ತಿದ್ರು. ಬಟ್ ನನಗೆ ಡಾನ್ಸ್ ಕೊರಿಯೋಗ್ರಫರ್ ಆಗಬೇಕು, ನೃತ್ಯದಲ್ಲಿ ಮುಂದುವರಿಬೇಕು ಅಂತ ತುಂಬ ಆಸೆ ಇತ್ತು. ಸೊ ನೃತ್ಯದಲ್ಲಿ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಆ ಸಮಯದಲ್ಲಿ ಅನಿಸಿದ್ದು ಮಾಧುರಿ ದೀಕ್ಷಿತ್. ಬಿಕಾಸ್ ನಾನು ನೃತ್ಯ ಕಲಿಯೋದಕ್ಕೂ ನನಗೆ ಆಸಕ್ತಿ ಕೊಟ್ಟಿದ್ದು, ಒಂದು ಸ್ಫೂರ್ತಿ ಕೊಟ್ಟಿದ್ದು ಅಂದರೆ ಮಾಧುರಿ ದೀಕ್ಷಿತ್ ಅವರು. ಏನ್ ಏಜ್ ಈ ಪಾತ್ರ ನಾವು ಗಮನಿಸ್ತಾ ಇರೋದು? ಇದು ನಾನು 9th ಸ್ಟ್ಯಾಂಡರ್ಡಲ್ಲಿದ್ದೆ. 14 ವರ್ಷ. ಹಾ, ಒಂದು 14 ವರ್ಷ ಇರ್ಬೇಕಾದ್ರೆ. ಮಾಧುರಿ ದೀಕ್ಷಿತ್ ಪಕ್ಕ ನಿಂತ್ಕೊಂಡು ಡಾನ್ಸ್ ಮಾಡ್ತಿರೋ ತಾವು? ಹೌದು. ಸೊ ಆ್ಯಕ್ಚುಲಿ ನನಗೆ ಅವ್ರು ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರು ಡಾನ್ಸಲ್ಲಿ. ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವ್ರು ಯಾವ ರೀತಿ ಡೈಲಾಗ್ಸ್ ಹೇಳ್ತಿದ್ರು, ಅವ್ರು ಯಾವ ರೀತಿ ಅವ್ರನ್ನ ಪ್ರೆಸೆಂಟ್ ಮಾಡ್ಕೊಳ್ತಿದ್ರು ಇಂಟರ್ವ್ಯೂ ಅಲ್ಲಿ, ಎಲ್ಲ ನೋಡ್ತಿದ್ದೆ ನಾನು. ಐ ವಾಸ್ ಅ ಬಿಗ್ಗೆಸ್ಟ್ ಫ್ಯಾನ್. ಸೊ ಆ ಸಮಯದಲ್ಲಿ ಮಾಧುರಿ ದೀಕ್ಷಿತ್ ಅವ್ರ ಜೊತೆ ಮೂವಿ ಮಾಡೋದಕ್ಕೆ ಒಂದು ಅವಕಾಶ. ಮಾಧುರಿ ದೀಕ್ಷಿತ್ ಅವರು ವಾಪಸ್ ಬರ್ತಿದ್ದಾರೆ, ಮೂವೀಸ್ಗೆ ಬರ್ತಾ ಇದ್ದಾರೆ, ಗುಲಾಬ್ ಗ್ಯಾಂಗ್ ಅನ್ನೋ ಒಂದು ಮೂವಿ ಮಾಡ್ತಾ ಇದ್ದಾರೆ ಅಂತ ನಾನು ಯಾವುದೋ ಒಂದು ಕಾರಣಕ್ಕೆ ಮುಂಬೈಗೆ ಹೋದಾಗ ನನಗೆ ತಿಳಿದು ಬಂತು. ಸೊ ಅವ್ರ ಅಸಿಸ್ಟೆಂಟಿಗೆ ನಾನು ಮೊದಲೊಮ್ಮೆ ಆಜನಚಲೆ ಮಾಡಿದ ವಿಡಿಯೋ ಎಲ್ಲ ಕಳಿಸ್ಕೊಟ್ಟಿದ್ದೆ. ಆ ಮುಖಾಂತರ ಅವರು ಪದ್ಮಶ್ರೀ ತಗೊಳ್ಳೋದಕ್ಕೆ ಬಂದಾಗ ಮಾಧುರಿ ದೀಕ್ಷಿತ್ ಅವರು ಅವ್ರನ್ನ ಮೀಟ್ ಆಗಿದ್ದೆ, ಜಸ್ಟ್ ಒಂದು 5 ಮಿನಿಟ್ಸ್ಗೆ ಅಗೇನ್. ಅಂದರೆ ಆ CD ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಅದು ಜಸ್ಟ್ ಆಡಿಯೋ CD ರಿಲೀಸ್ ಆಗಿತ್ತು. ಆ ಜನಚಲೆ ಕಮ್ ಬ್ಯಾಕ್, ಮಾಧುರಿ ದೀಕ್ಷಿತ್ ಕಮ್ ಬ್ಯಾಕ್ ಅಂತ ಒಂದು ಟ್ರೇಲರ್ ಬಂದಿತ್ತು. ಜಸ್ಟ್ ಒಂದು ಆಡಿಯೋ CD ರಿಲೀಸ್ ಆಗಿತ್ತು, ಅದರ ಡಾನ್ಸ್ ಏನು ರಿಲೀಸ್ ಆಗಿರಲಿಲ್ಲ. ಬಟ್ ನನಗೆ ಉತ್ಸಾಹ, ಮಾಧುರಿ ದೀಕ್ಷಿತ್ ವಾಪಸ್ ಬರ್ತಿದ್ದಾರೆ ಅಂತ. ಸೊ ಆ ಆಡಿಯೋ CD ತಗೊಂಡು ಡಾನ್ಸ್ ಆಗ ರಿಲೀಸ್ ಮಾಡೋದಕ್ಕೆ ಮುಂಚೆನೆ ನಾನು ಕೊರಿಯೋಗ್ರಫಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಮಾಡಿಬಿಟ್ಟಿದ್ದೆ. ಅದನ್ನು ಆ ಟ್ರೇಲರ್ ಅಲ್ಲಿ ನಮ್ಗೆ ಏನ್ ಕಾಣಿಸ್ ಬರುತ್ತೋ ಆ ಒಂದು ಸ್ಟೆಪ್ ಹಿಡ್ಕೊಂಡು ಉಳಿದಿದ್ದ ಕೊರಿಯೋಗ್ರಫಿ ನಾನೇ ಮಾಡ್ಬಿಟ್ಟು. ಯಾವ ರೀತಿ ಇತ್ತು ಸ್ಟೆಪ್? ಆ ಜನ ಚಿಲೆ ಮೇರೆ ಯಾರು ಅದು ಏನು ಕೊರಿಯೋ ಬರುತ್ತಾ, ಅದು ಒಂದು ಚೂರು ತುಣುಕು ಮಾತ್ರ ಕಂಡಿತ್ತು ಅದ್ರ ಟ್ರೇಲರ್ ಅಲ್ಲಿ. ಸೊ ಅದನ್ನ ಗೆಸ್ ಮಾಡ್ಕೊಂಡು ಈಗಿರ್ಬೋದೇನೋ ಬಾಲಿವುಡ್ ಡಾನ್ಸ್ ಅಂತ ನಾನು ಕೊರಿಯೋಗ್ರಫಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಮಾಡಿದ್ದೆ. ಸೊ ಆ CD-ಯನ್ನು ನಾವು ಕಳಿಸ್ಕೊಟ್ಟಿದ್ವಿ, ಬಿಕಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆ ಟೈಮಲ್ಲಿ ಅವರು. ಸೊ ಅದನ್ನು ಕಳಿಸಿದ್ದು ನೋಡಿ ಅವರು ಖುಷಿಪಟ್ಟು ಮಾಧುರಿ ದೀಕ್ಷಿತ್ ಅವರು ಇಂಡಿಯಾಗೆ ಬಂದಾಗ ಜಸ್ಟ್ ಬಂದು ಒಂದು 5 ನಿಮಿಷ ಮೀಟ್ ಆಗಿದ್ರು. ಸೊ ಅವ್ರ ಆಶೀರ್ವಾದನೂ ನಾನು ಅದೇ ರೀತಿ ತೊಗೊಂಡಿದ್ದೆ. ಬಟ್ ಅವರೊಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಿಗುತ್ತೆ ಅಂತ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಅದಾಗಿ ಮುಂಬೈಗೆ ಯಾವುದೋ ಕಾರಣಕ್ಕೆ ನಾವು ಹೋದಾಗ ಗುಲಾಬ್ ಗ್ಯಾಂಗ್ ಅನ್ನೋ ಮೂವಿಯಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಈ ಥರ ಒಂದು ಮೂವಿ ಮಾಡ್ತಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಅವ್ರಿಗಾಗಿರೋ ಒಂದು ದೌರ್ಜನ್ಯದ ವಿರುದ್ಧ ಹೋರಾಡುವಂಥ ಕಥೆ ಅಂತೆಲ್ಲ ನಮಗೆ ಗೊತ್ತಾಯ್ತು. ಯಾವುದೋ ಒಂದು ನ್ಯೂಸ್ ಆರ್ಟಿಕಲಲ್ಲಿ ಓದಿದ್ವಿ ಅನಿಸುತ್ತೆ. ಸೊ ಆ ಸಮಯದಲ್ಲಿ ನಾವು ಆ ಅಸಿಸ್ಟೆಂಟಿಗೆ ನನ್ನ ತಂದೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಮಾಧುರಿ ದೀಕ್ಷಿತ್ ಬರ್ತಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಒಂದು ವೇಳೆ ತನ್ವಿಯ ಒಂದು ಏಜ್ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಪಾತ್ರ ಇರಬಹುದಾ ಅಂತ ಕೇಳಿದ್ರು. ಸೊ ಅವರು ಹೌದು, ಆ್ಯಕ್ಚುಲಿ ಆ ಒಂದು ಪಾತ್ರದ ಆ ಒಂದು ಏಜ್ ಗ್ಯಾಪಿಗೆ ಆ ರೋಲ್ ಇರಬಹುದು, ನಾನು ಕೇಳಿ ಹೇಳ್ತೀನಿ, ಒಂದು ವೇಳೆ ಓಕೆ ಅಂತಾದರೆ ಅವಳು ಆಡಿಷನ್ ಅದೆಲ್ಲ ಏನು ಪ್ರಾಸೆಸ್ ಇರುತ್ತೋ ಅದು ಮಾಡಬೇಕಾಗುತ್ತೆ ಅಂತ ಅಂದರು. ಸೊ ಅವ್ರು ಕೇಳಿದ್ರು, ಅದೇ ಏಜ್ ಗ್ಯಾಪಲ್ಲಿ ಒಬ್ಬರನ್ನ ಹುಡುಕ್ತಾ ಇದ್ರು. ಐ ವಾಸ್ ವೆರಿ ಲಕ್ಕಿ, ದೇವ್ರ ದಯ ಅನ್ಬೋದು. ಸೊ ಆ ಸಮಯದಲ್ಲಿ ನಾನು ಆಡಿಷನ್ ಕೊಟ್ಟೆ. ತುಂಬ ಸುಂದರವಾದ ಆಡಿಷನ್ ತೊಗೊಂಡ್ರು ಅವರು, ಬಿಕಾಸ್ ಫಸ್ಟ್ ಟೈಮ್ ನಾನು ಆ ಥರ ಒಂದು ಆಡಿಷನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನಾನು ಕಂಪ್ಲೀಟ್ ಡಾನ್ಸಿಂಗಲ್ಲೇ ಇದ್ದವಳು, ಆ್ಯಕ್ಟಿಂಗ್ ಒಂದು ಡೈಲಾಗ್ ಹೇಳಿ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ಆ್ಯಂಡ್ ಆ ಆಡಿಷನ್ ನನಗೆ ಇದ್ದಿದ್ದು ಏನಂದರೆ, ಅದರಲ್ಲಿ ಈ ಹುಡುಗಿ ಚಿಕ್ಕ ಹುಡುಗಿ ಅವಳಿಗೆ ರೇಪ್ ಆಗಿರುತ್ತೆ. ಸೊ ಅದಾದಮೇಲೆ ನಡೆಯೋ ಒಂದು ಸನ್ನಿವೇಶವನ್ನು ಅವರು ಆಡಿಷನ್ ತೊಗೊಂಡಿದ್ರು. ಸೊ ಆ ಒಂದು ಏಜಲ್ಲಿ ಅದು ಏನು ದೌರ್ಜನ್ಯ ಅಂದರೆ ಏನಾಗುತ್ತೆ, ಹೇಗೆ ಅನಿಸುತ್ತೆ ಒಂದು ಚಿಕ್ಕ ಹುಡುಗಿಗೆ ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ.
ಬಟ್ ನನ್ನ ಇಮ್ಯಾಜಿನೇಷನಲ್ಲಿ ನನಗೆ ಏನು ಅನಿಸ್ತೋ ಅದನ್ನು ನಾನು ಅವ್ರ ಮುಂದೆ ಇಟ್ಟೆ. ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಆಡಿಷನ್. ನನ್ನ ತುಂಬ ಪ್ರೀತಿಯಿಂದ ಮಾತಾಡಿಸಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿ ಕಾಸ್ಟಿಂಗ್ ಡೈರೆಕ್ಟರ್ಸ್ ತುಂಬ ಸೇಫ್ ಅನ್ಸೋ ಥರ ನನಗೆ ಆ ಆಡಿಷನ್ ನಡೆಸ್ಕೊಟ್ರು. ಸೊ ನಾನೇನು ಆಡಿಷನ್ ಮಾಡಿ ಬಂದ್ಬಿಟ್ಟೆ. ನನಗೆ ಆ ಆಡಿಷನ್ನೇ ಮಾಧುರಿ ದೀಕ್ಷಿತ್ ಅವ್ರ ಮೂವಿಗೆ ಆಡಿಷನ್ ಮಾಡಿದ್ದೀನಿ ಅಂದರೆ ಅದೇ ದೊಡ್ಡ ವಿಷಯ. ನನಗೆ ಅವ್ರು ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಏನೂ ಗೊತ್ತಿರಲಿಲ್ಲ. ಬಟ್ ಕೆಲವು ದಿನಗಳಾದಮೇಲೆ ಕಾಲ್ ಮಾಡಿದ್ರು, ನಮ್ಗೆ ಅವಳ ಆಡಿಷನ್ ತುಂಬ ಇಷ್ಟ ಆಯಿತು, ಅವಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಕಾಲ್ ಮಾಡಿದ್ರು. ಸೊ ಅದಾಗಿ ಕೆಲವು ದಿನಗಳಾದಮೇಲೆ ಸೆಟ್ಟಲ್ಲಿ ಗುಲಾಬ್ ಗ್ಯಾಂಗ್ ಮೂವಿಗೆ ನಾವು ಸೆಲೆಕ್ಟ್ ಆಗಿ ಬಂದು ಫಾರ್ ದ ಫಸ್ಟ್ ಟೈಮ್ ಮಾಧುರಿ ದೀಕ್ಷಿತ್ ಅವ್ರು ಬಂದಾಗ ಆನೆಸ್ಟ್ಲಿ ಒಂದು ಆ ಮೂವಿಯಲ್ಲಿ ಏನು ಅನ್ಸುತ್ತಲ್ಲ, ಗಾಳಿ ಬಂದಾಗ ಇವ್ರು ನಡ್ಕೊಂಡು ಬಂದರು. ಅವ್ರ ಹಿಂದೆ ಅವರ ಗಾರ್ಡ್ಸ್ ಎಲ್ಲ ಇದ್ರು. ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ಅವ್ರನ್ನ ನೋಡ್ತಾ. ಒಂದ್ಸತಿ ಅವ್ರನ್ನ ಮೀಟ್ ಆಗಿದ್ದೆ, ಅವ್ರ ಆಶೀರ್ವಾದ ತೊಗೊಂಡಿದ್ದೆ. ಬಟ್ ಸ್ಟಿಲ್ ಅವ್ರ ಜೊತೆ ವರ್ಕ್ ಮಾಡೋದು ಅಂದರೆ ಅದು ಇಟ್ ವಾಸ್ ದ ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಸೊ ಅವ್ರ ಜೊತೆ ಅಗೇನ್ ಡಾನ್ಸ್ ಮಾಡೋದಕ್ಕೆ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅವ್ರ ಪಕ್ಕ ಸುಮ್ಮನೆ ನಿಂತ್ಕೊಂಡು ಅವ್ರನ್ನ ನೋಡ್ತಿರ್ತಿದ್ದೆ ಅಷ್ಟೇ. ನಾನು ಕಳೆದು ಹೋಗ್ಬಿಟ್ಟಿರ್ತಿದ್ದೆ ನಾನು ಯಾವಾಗಲೂ. ಅವ್ರ ಡೆಡಿಕೇಶನ್ ಏನಿದೆಯೋ, ಡಿಸಿಪ್ಲಿನ್ ಏನಿದೆಯೋ, 7 o'clock ಸೆಟ್ಟಿಗೆ ಇರಬೇಕು. 6 o'clock ಆ್ಯಕ್ಚುಲಿ 6 to 6 ಕಾಲ್ ಶೀಟ್ ಇರ್ತಿದ್ದು. 5:58 ಯಾವಾಗಲೂ ಅವ್ರ ಗಾಡಿ ಸೆಟ್ಟಲ್ಲಿರೋದು, 5:58 ಬರೋದು. ಆ್ಯಂಡ್ ಸೀನ್ ಅವರು ಒಂದು ಸೀನಲ್ಲಿ ಅವ್ರು ಯಾವ ಥರ ಡೈರೆಕ್ಟ್ರಿಂದ ಫೀಡ್ಬ್ಯಾಕ್ ತೊಗೊಂಡು ಅವ್ರ ಎಕ್ಸ್ಪ್ರೆಷನ್ಸ್ ಕೊಡೋರು, ಯಾವ್ಯಾವ ಒಂದು ಶಾರ್ಟಿಂದ ಇನ್ನೊಂದು ಶಾರ್ಟಿಗೆ ಎಷ್ಟು ಎಕ್ಸ್ಪ್ರೆಷನ್ಸ್ ಅವ್ರದ್ದು ಚೇಂಜ್ ಆಗ್ತಿತ್ತು, ಅದನ್ನೆಲ್ಲ ಕುತ್ಕೊಂಡು ಗಮನಿಸ್ತಿದ್ದೆ ನಾನು. ಅಂದರೆ ನನ್ನ ಐಡಲ್ ಏನಿತ್ತು, ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಏನಿತ್ತು, ಅವ್ರನ್ನ ನನ್ನ ಕಣ್ಣು ಮುಂದೆ ನೋಡಿ ಕಲಿಯೋ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ನನಗೆ ದೊಡ್ಡ ವಿಷಯ. ನಾನು ಆ ಫ್ರೇಮಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಇಲ್ವೇ ಇಲ್ಲ. ನಾನು ಅವ್ರನ್ನ ನೋಡೋದ್ರಲ್ಲೇ ಕಳೆದು ಹೋಗ್ಬಿಟ್ಟಿರ್ತಿದ್ದೆ. ಸೊ ಆ ಒಂದು ಸನ್ನಿವೇಶದಲ್ಲಿ ಇವಳು ಡಾನ್ಸರ್ ಅಂತ ಗೊತ್ತಾಯ್ತು ಅವ್ರಿಗೆ. ಡಾನ್ಸ್ ಮಾಡ್ತಾಳೆ, ಭರತನಾಟ್ಯಂ ಎಲ್ಲ ಕಲ್ತಿದ್ದಾಳೆ ಅಂತ. ಸೊ ಆ ಒಂದು ಕಾರಣಕ್ಕಾಗಿ ಅವರು ನನ್ನನ್ನು ಆ ಒಂದು ಸಾಂಗ್ ರಂಗಸೆ ಹುಯಿ ರಂಗೀಲಿ ಅಂತ ಒಂದು ಸಾಂಗ್ ಇತ್ತು, ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಮಾಧುರಿ ದೀಕ್ಷಿತ್ ಅವ್ರ ಜೊತೆ ಡಾನ್ಸ್ ಮಾಡ್ತಾಳೆ ಅಂತ. ಏನು ಅವ್ರು ಪಕ್ಕಾ ಡಾನ್ಸ್ ಮಾಡ್ತಾಳೆ ಅನ್ನೋದು ಯಾವತ್ತೂ ಇರಲಿಲ್ಲ. ಡ್ಯಾನ್ಸಲ್ಲಿ ಇರ್ತಾಳೆ ಇವಳು, ಡ್ಯಾನ್ಸ್ ಮಾಡಿಸೋಣ ಇವಳನ್ನ, ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತಲ್ಲ ಅಂತ. ಸೊ ಸರೋಜ್ ಖಾನ್ ಅವರು ಅಷ್ಟೇ ನನಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ. ಬಿಕಾಸ್ ಚಿಕ್ಕ ವಯಸ್ಸಿಂದಲೂ ನಾನು ಕೊರಿಯೋಗ್ರಫಿ ಕಲ್ತಿದ್ದೆ ಅವರಿಂದ. ಅವ್ರದ್ದು ಯಾವುದೋ ಒಂದು ಚಾನೆಲಲ್ಲಿ ಕೊರಿಯೋಗ್ರಫಿದೊಂದು ಕ್ಲಾಸ್ ತಗೊಳ್ಳೋ ಥರ ಒಂದು ಬರ್ತಿತ್ತು ಎಪಿಸೋಡಿಗೆ. ಸೊ ಅದನ್ನು ನೋಡಿ 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 ಅವ್ರದ್ದೆಲ್ಲ ಕೊರಿಯೋಗ್ರಫೀಸ್ ನಾನು ಕಲ್ತ್ಕೋತಿದ್ದೆ. ಸೊ ಅವ್ರ ಮುಂದೆ ಅವರ ಅಂಡರ್ ಕಲಿಯೋ ಒಂದು ಅವಕಾಶ ನನಗೆ ಈ ಮೂವಿ ಮೂಲಕ ಸಿಕ್ತು. ಸೊ ಅವರಿಂದ ಕಲಿತು ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅನ್ನೋ ಖುಷಿಯಲ್ಲೇ ಇದ್ದೆ. ಬಟ್ ಆ್ಯಕ್ಚುಲಿ ನಾವು ರೆಕಾರ್ಡ್ ಮಾಡಿದಾಗ ಆ ಡ್ಯಾನ್ಸ್ ರಂಗಸಿ ಹುಯಿ ರಂಗೀಲಿಯಲ್ಲಿ ನಾನು ಹಿಂದೆ ನಿಂತಿದ್ದೆ, ಎಲ್ಲ ಡಾನ್ಸರ್ಸ್ ಜೊತೆ ಹಿಂದೆ ನಿಂತಿದ್ದೆ. ನಾನು ಖುಷಿಯಲ್ಲಿ ನನ್ನ ಪಾಡಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಡ್ಯಾನ್ಸ್ ಸಿಗ್ತಾ ಇದೆ ನನಗೆ, ಮಾಧುರಿ ದೀಕ್ಷಿತ್ ಅವ್ರು ನನ್ನ ಮುಂದೆ ನಿಂತಿದ್ದಾರೆ, ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ. ಅದಾಗಿ ಏನೋ ಬ್ರೇಕ್ ಆಯಿತು. ಆ ಮೊಮೆಂಟಲ್ಲಿ ನನ್ನ ಕಟೀಲ್ ದೇವಿಯನ್ನು ತುಂಬ ನಂಬ್ತೀನಿ. ಅವರು ನನಗೆ ತುಂಬ ಅಂದರೆ ಏನೇ ಕಷ್ಟ ಆದರೂ ಪರಮೇಶ್ವರಿ, ಹೌದು, ದುರ್ಗಾ ಪರಮೇಶ್ವರಿ ಅವ್ರನ್ನ ನೆನೆಸ್ಕೋತೀನಿ ನಾನು. ಸೊ ಆ ಮೊಮೆಂಟಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಅವರ ಪಾದಗಳಿಗೆ ನಮಿಸ್ತೆ ನಾನು. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಇದು ನನ್ನ ಲೈಫಿಗೆ ದೊಡ್ಡ ಮೊಮೆಂಟ್ ಇದು ಅಂತ ಥ್ಯಾಂಕ್ ಯು ಅಂದೆ. ಅದಾದ ನೆಕ್ಸ್ಟ್ ಸೆಕೆಂಡೇ ಫಿಜಾ ಸಾಮ್ನೆ ಯಾವ ಅಂತ ನನ್ನನ್ನು ಕರೆದು ನೆಕ್ಸ್ಟ್ ಮಾಧುರಿ ದೀಕ್ಷಿತ್ ಅವ್ರ ಪಕ್ಕದಲ್ಲೇ ನಿಲ್ಲಿಸಿ, ಒಂದು ಫೋಟೋ ನೋಡಿರ್ಬೋದು ನೀವು, ಮಾಧುರಿ ದೀಕ್ಷಿತ್ ಅವ್ರ ಪಕ್ಕನೇ ನಿಲ್ಲಿಸಿ ಆ ಒಂದು ಶಾಟ್ ತೆಗೆದ್ರು. ಆ ಮೊಮೆಂಟಲ್ಲಿ ಅಂತೂ ನನಗೆ ಕೈ ಕಾಲೇ ಓಡ್ತಿರ್ಲಿಲ್ಲ. ಬಿಕಾಸ್ ನಾನು ಅಂದರೆ ಅಷ್ಟು ಅವ್ರನ್ನ ನಂಬಿದ್ದೆ. ಅವರಿಂದಲೇ ನನಗೆ ಕಲೆಯಲ್ಲಿ ಡ್ಯಾನ್ಸಲ್ಲಿ ಒಂದು ಅವಕಾಶ ಸಿಕ್ಕಿದ್ದು, ಆಸಕ್ತಿ ಸಿಕ್ಕಿದ್ದು. ನಾನು ಭರತನಾಟ್ಯಂ ಕಲಿಬೇಕು, ಕಥಕ್ ಕಲಿಬೇಕು ಅಂತ ಆಸೆ ಬಂದಿದ್ದು ನಂಗೆ ಮಾಧುರಿ ದೀಕ್ಷಿತ್ ಅವ್ರನ್ನ ನೋಡಿ. ಸೊ ಅವ್ರ ಪಕ್ಕ ನಿಂತು ಏನೋ ಒಂದು ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ, ಇಲ್ಲೇ ಇಷ್ಟೇ ದೂರ ನಿಂತಿದ್ದಾರೆ ಅವರು ಅನ್ನೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿತ್ತು. ಸೊ ದುರ್ಗಾ ಪರಮೇಶ್ವರಿಗೆ ನಾನು ಧನ್ಯವಾದ ಹೇಳಬೇಕು. ಬಿಕಾಸ್ ಅವ್ರನ್ನ ನೆನೆಸ್ಕೊಂಡು ನನಗೆ ಅವಕಾಶ ಸಿಕ್ಕಿತ್ತು ಅಂತ ನಾನು ಅನ್ಸ್ಕೊಂಡು. ಎಷ್ಟು ದಿವಸ ಶೂಟ್ ಮಾಡಿದ್ರಿ? ಡಾನ್ಸ್ ಶೂಟ್ ಪರ್ಟಿಕ್ಯುಲರ್ ಆಗಿ 3 ದಿನ ಇತ್ತು. ನನ್ನ ಶೂಟ್ ಐ ಥಿಂಕ್ 15 to 20 days ಏನೋ ಇತ್ತು. ಅವ್ರ ಜೊತೆ ಕ್ರಮಿಸ್ತೀರಾ ಸಿನಿಮಾದಲ್ಲಿ? ಹೌದು, ಹೆಚ್ಚಾಗಿ ಮಾಧುರಿ ದೀಕ್ಷಿತ್ ಅವ್ರ ಜೊತೆ ಇತ್ತು. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಗೆ ಸಿಕ್ಕಿರೋ ಒಂದು ಖುಷಿ ಏನಂದರೆ ಜೂಹಿ ಚಾವ್ಲಾ. ಬಿಕಾಸ್ ನಾನು ಯಾವತ್ತು ಅವ್ರದ್ದು ಅಂದರೆ ಅವ್ರ ಮೂವೀಸ್ ನನಗೆ ತುಂಬ ಇಷ್ಟ ಆಯಿತು, ಅವ್ರ ಆ್ಯಟಿಟ್ಯೂಡ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಅಲ್ಲಿ ಹೋಗಿದ್ದು ಮಾಧುರಿ ದೀಕ್ಷಿತ್ ಅಂತ ಅಂದ್ಕೊಂಡು. ಬಟ್ ನಿಜ ಹೇಳಬೇಕು ಅಂದರೆ ಜೂಹಿ ಚಾವ್ಲಾ ರಿಯಲಿ ಸ್ಟೋಲ್ ಮೈ ಹಾರ್ಟ್. ಯಾಕಂದರೆ ಅವ್ರು ನನ್ನ ಜೊತೆ 3 ದಿನ ಶೂಟ್ ಮಾಡಿದ್ದು. ಅಂದರೆ ಅವ್ರ ಜೊತೆ ಏನೂ ಸೀನ್ಸ್ ಇರಲಿಲ್ಲ. ಅವ್ರು ಇದ್ದಾಗ ಸೇಮ್ ಡೇ ನಮ್ಮ ಶೂಟ್ ಇತ್ತು. ಬಟ್ ಒಂದಿನ ಅವರೇ ಬಂದು, ನೀವು ಮಾಧುರಿ ದೀಕ್ಷಿತ್ಗೆಲ್ಲ ಡ್ಯಾನ್ಸ್ CD ಕೊಟ್ಟಿದ್ದೆ ಅಂದರೆ ನಂಗೆ ಯಾಕೆ ಕೊಡಲಿಲ್ಲ ಅಂತ ಅವರೇ ಬಂದು ಕೇಳಿದ್ರು. ಆಮೇಲೆ ನಾನು ಓಡ್ ಹೋಗಿ ನನ್ನ ಹತ್ರ ಇದ್ದಿದ್ದು CD ಅವ್ರಿಗೆ ಕೊಟ್ಟೆ. ನಾನು ರಂಗಪ್ರವೇಶ ಆವಾಗ ಆಗಿತ್ತು. ಸೊ ರಂಗಪ್ರವೇಶದ CD ಇದು, ನಿಮ್ಗೆ ಟೈಮ್ ಸಿಕ್ಕಿದ್ರೆ ನೋಡಿ ಅಂತ ನಾನು ಕೊಟ್ಟೆ.
ಅವರೇ ಕೇಳಿ ತಗೊಂಡ್ರು. ನೆಕ್ಸ್ಟ್ ಟೈಮ್ ಬಂದಾಗ ಬಂದಿದ್ರು ಅವರು. ಬಂದು ಅವರು ಎಲ್ಲರೂ ಹೀಗೆ ಕೂತಿದ್ದಾಗ ಎದ್ದು ನಿಂತು ನನಗೆ ಸೆಲ್ಯೂಟ್ ಮಾಡಿದ್ರು. ಜೂಹಿ ಚಾವ್ಲಾ, ನಿನ್ನ ಡಾನ್ಸ್ ನಂಗೆ ತುಂಬ ಇಷ್ಟ ಆಯಿತು, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀಯಾ, ಸೆಲ್ಯೂಟ್ ಟು ಯು ಅಂತ ಅಂದರು ಅವರು. ಸೊ ಆ ಮೊಮೆಂಟಿಂದ ನಿಜ ಹೇಳಬೇಕು ಅಂದರೆ, ಬಿಕಾಸ್ ನೀವು ಹೇಳ್ದಾಗೆ ಯಾವುದೋ ಒಂದು ಹಳ್ಳಿಯಿಂದ ಬಂದು ಹುಡುಗಿ ಅಂತ ಎಲ್ಲರೂ ನೋಡ್ತಿದ್ರು. ಅಂದರೆ ಆ ಒಂದು ನಾವು ಯಾರೋ ಒಬ್ಳು, ಶಿ ಈಸ್ ಜಸ್ಟ್ ಅ ಪರ್ಸನ್, ಜಸ್ಟ್ ಫಿಜಾ ಆ ಸೆಟ್ಟಲ್ಲಿ. ಬಟ್ ಜೂಹಿ ಚಾವ್ಲಾ ಆ ಒಂದು ಜೆಸ್ಚರ್ ತೋರಿಸಿದ ಮೇಲೆ ಎಲ್ಲರೂ ನಮ್ಮನ್ನು ನೋಡೋ ರೀತಿನೇ ಚೇಂಜ್ ಆಯಿತು, ಎಲ್ಲರೂ ನಮ್ಮನ್ನು ಮಾತಾಡಿಸೋ ರೀತಿ ಚೇಂಜ್ ಆಯಿತು. ಒಂಥರ ನನಗೂ ನನ್ನ ತಂದೆಗೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಅಂದರೆ, ದಟ್ ವಾಸ್ ಅ ವೆರಿ ಸ್ಮಾಲ್ ಜೆಸ್ಚರ್. ಅವ್ರು ಮಾಡಬೇಕಾಗಿರಲಿಲ್ಲ. ಅವ್ರು ಮಾತಾಡಿಸೋ ರೀತಿಯಾಗಲಿ, ಅವ್ರ ಸೆಟ್ಟಲ್ಲಿ ಎಲ್ಲರ ಜೊತೆ ಬೆರೆಯೋ ರೀತಿಯಾಗಲಿ, ಅವ್ರು ಇರೋ ರೀತಿಯಾಗಲಿ, ಅದರಿಂದ ತುಂಬ ಅಂದರೆ ತುಂಬ ಕಲಿತೆ ನಾನು. ಸೊ ಐ ಥಿಂಕ್ ಗುಲಾಬ್ ಗ್ಯಾಂಗ್ ಆ ಮೂವಿ ಏನಿದೆಯೋ ಅದರಿಂದ ಆರ್ಟಿಸ್ಟ್ ಆಗಿ ಆ್ಯಂಡ್ ಸೆಲೆಬ್ರಿಟಿಯಾಗಿ, ಜೂಹಿ ಚಾವ್ಲಾ ಅವರಿಂದ ಸೆಲೆಬ್ರಿಟಿಯಾಗಿ ಇನ್ನೊಬ್ರ ಜೊತೆ ಹೇಗಿರಬೇಕು, ಎಷ್ಟು ಹಂಬಲ್ ಆಗಿರಬೇಕು ಅನ್ನೋದು ಆ ಮೊಮೆಂಟಲ್ಲಿ ನಾನು ಕಲಿತೆ ಅನಿಸುತ್ತೆ. ಸೊ ನಾನು ಅದಾದಮೇಲೆ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನೋ ಅವರಿಬ್ಬರನ್ನ ಡಿಸಿಪ್ಲಿನ್ ಅಂತ ಬಂದಾಗ ಮಾಧುರಿ ದೀಕ್ಷಿತ್ನ ಒಂದು ಹ್ಯೂಮನ್ ಬೀಯಿಂಗ್ ಅಥವಾ ಮನುಷ್ಯತ್ವ ಅಥವಾ ಸೆಲೆಬ್ರಿಟಿ ಅನ್ನೋದು ಹೇಗಿರಬೇಕು ಅನ್ನೋದು ಬಂದಾಗ ಜೂಹಿ ಚಾವ್ಲಾ ಅವ್ರನ್ನ ನೆನೆಸ್ಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಐ ಥಿಂಕ್ ದೇ ಸೆಟ್ ಅ ಗ್ರೇಟ್ ಎಕ್ಸಾಂಪಲ್ ಫಾರ್ ಮೀ. ವೆರಿ ನೈಸ್, ವೆರಿ ನೈಸ್. ನೋಡಿ, ನಿಮ್ಗೆ ಎಂತೆಂಥವರ ಮಾರ್ಗದರ್ಶನ ಸಿಕ್ಕಿದೆ ನೀವು ಈ ಹಂತಕ್ಕೆ ಬರೋದ್ರಲ್ಲಿ. ಸಿನಿಮಾ ಆಗ್ತಾ ಇರುತ್ತೆ, ರಂಗ ಪ್ರವೇಶ ಮಾಡ್ತೀರಿ, ಅದರಲ್ಲೂ ಕೂಡ ಒಳ್ಳೆ ಗ್ರೇಡ್ ನಲ್ಲಿ ತೆರ್ಗಡೆ ಆಗ್ತೀರಿ, ತಾವಾಗ್ಲೇ ಹೇಳಿದ್ರಿ, ವಿದ್ವತ್ತನ್ನ ಪೂರೈಸ್ತೀರಿ. ಇದರ ನಡುವೆ ಎಲ್ಲೋ ಒಂದು ಕಡೆ ತಮ್ಗನ್ಸುತ್ತೆ ರಂಗಭೂಮಿಯೂ ಚೆನ್ನಾಗಿದೆ ಅಂತ. ಪರ್ಫಾರ್ಮಿಂಗ್ ಆರ್ಟ್ಸ್ ಮುಗಿಸಿದ ಮೇಲೆ ಇನ್ನ ಏನಾದ್ರೂ ಹೊಸತನ ಕಲಿಬೇಕು ಅಂತ ಮುಂಬೈಗೆ ಹೋಗಿ ಕಲಿಕೆಯನ್ನ ಮಾಡ್ತೀರಿ. ಸೊ ಈ ವಿಚಾರದ ಬಗ್ಗೆ. ರಂಗಭೂಮಿಯಲ್ಲಿ ಆ್ಯಕ್ಚುಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಇಂಟ್ರೆಸ್ಟ್ ಹುಟ್ಟಿದ್ದು. ಬಿಕಾಸ್ ನಾನು ತುಂಬ ಕ್ಲಿಯರ್ ಕಟ್ಟಾಗಿ ಡಾನ್ಸರ್ ಆಗಬೇಕು ಅಂತಲೇ ಆಸೆ ಪಟ್ಟಿದ್ದೆ. ಸೊ ಸಿನಿಮಾ ಮಾಡಿದಾಗಲೂ ನಾನು ಸಿನಿಮಾದಲ್ಲಿ ಮುಂದುವರಿತೀನಿ ಅಂತ ಅಷ್ಟೊಂದು ಕ್ಲಿಯರ್ ಕಟ್ ಪ್ಲ್ಯಾನ್ ಏನಿರಲಿಲ್ಲ. ನಾನು ಹೇಳಿದಾಗೆ ಮಾಧುರಿ ದೀಕ್ಷಿತ್ ಅವ್ರು ಇದ್ದಾರೆ ಅಂತ ಹೋಗಿ ಗುಲಾಬ್ ಗ್ಯಾಂಗ್ ಮಾಡಿದೆ ನಾನು ಅಷ್ಟೇ. ಅದಾಗಿ ಏನು ಸಿನಿಮಾಗಳು ಬಂತು ಅದನ್ನು ತುಂಬ ನ್ಯಾಚುರಲ್ ಆಗಿ, ತುಂಬ ಅಂದರೆ ದೇವ್ರು ಕೊಟ್ಟು ನನಗೆ ಸಿಕ್ಕಿರುವಂಥ ಅವಕಾಶಗಳು, ನಾನೇ ಹೋಗಿ ಹುಡುಕೊಂಡು ಹೋಗಿರಲಿಲ್ಲ ಯಾವತ್ತು. ಸೊ ಡಾನ್ಸರ್ ಆಗಬೇಕು ಅಂತಲೇ ಆಸೆಪಟ್ಟು ನಾನು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ತೊಗೊಂಡಿದ್ದು. ಬಿಕಾಸ್ ಅಲ್ಲಿ ಡಾನ್ಸ್, ಮ್ಯೂಸಿಕ್, ಥಿಯೇಟರ್ ಒಂದು ಫಸ್ಟ್ ಇಯರಲ್ಲಿ ಆ ಮೂರು ಇರುತ್ತೆ. ಸೆಕೆಂಡ್ ಇಯರಲ್ಲಿ ನೀವು ಒಂದು ಮೇಜರ್ ತೊಗೊಳ್ತೀರಾ. ಸೊ ನಾನು ಡಾನ್ಸ್ ಮೇಜರ್ ತೊಗೊಳ್ತೀನಿ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದಾಗ ಅದೊಂಥರ ಅದು ನನಗೆ ಇಷ್ಟು ಇದೇ ಆ್ಯಕ್ಟಿಂಗ್, ಅಭಿನಯದ ಹಿಂದೆ ಇಷ್ಟೊಂದಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ಅಫ್ಕೋರ್ಸ್ ಆ್ಯಕ್ಟಿಂಗ್ ಮಾಡಿದ್ದೆ, ಆ ಒಂದು ಲೈನ್ನ ಕರೆಕ್ಟಾಗಿ ಕಲಿತು ಅದನ್ನು ಹೇಗೆ ಹೇಳಬೇಕು ಅನ್ಸುತ್ತೋ ಹಾಗೆ ಹೇಳಿದ್ದೆ. ಬಟ್ ಅದನ್ನು ಹೇಳೋದಕ್ಕೂ 20 ರೀತಿಗಳಿದೆ. ಅದ್ರ ಹಿಂದೆ ಕ್ಯಾರೆಕ್ಟರ್ ಅಂದರೆ ಎಷ್ಟು ಕೆಲಸ ಮಾಡಬೇಕು, ಒಂದು ವಾಯ್ಸ್ ಇಂಟೋನೇಷನ್ ಆದರೆ ಎಷ್ಟು ಕೆಲಸ ಮಾಡಬೇಕು, ಕಣ್ಣಲ್ಲೇ ಎಷ್ಟು ಕೆಲಸ ಮಾಡ್ಬೋದು, ಅಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಾಗಿದ್ದು ಅಲ್ಲಿ. ಆ್ಯಂಡ್ ಇನ್ನೊಂದು ನಂಗೆ ತುಂಬ ಏನು ಇಷ್ಟ ಆಗಿದ್ದು ಅಂದರೆ ರಂಗಭೂಮಿಯಲ್ಲಿ ತುಂಬ ಹಂಬಲ್ನೆಸ್ ಇರುತ್ತೆ, ತುಂಬ ಹ್ಯೂಮಿಲಿಟಿ ಇರುತ್ತೆ. ನಿಮ್ಮನ್ನ ಸೆಲೆಬ್ರಿಟಿ ಅಂತ ಯಾರೂ ಟ್ರೀಟ್ ಮಾಡಲ್ಲ ರಂಗಭೂಮಿಯಲ್ಲಿ. ತುಂಬ ಎಲ್ಲಾನು ಟೀಮ್ ವರ್ಕ್ ಆಗಿರುತ್ತೆ. ಅಭಿನಯ ಮಾಡೋದ್ರವರೆಗೂ ಎಕ್ಸಾಕ್ಟ್ಲಿ ನಾವೆಲ್ಲಾನು ಮಾಡ್ತೀವಿ. ಕಸ ಗುಡಿಸ್ತೀವಿ, ಲೈಟಿಂಗ್ ಮಾಡ್ತೀವಿ, ಹಿಂದೆ ನಿಂತ್ಕೊಂಡು ಬ್ಯಾಕ್ ಸ್ಟೇಜ್ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಸೊ ಆ ಟೀಮ್ ವರ್ಕ್ ಏನಿದೆಯೋ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನನ್ನಲ್ಲಿ ಒಂದು ಐ ಥಿಂಕ್ ನಾನು ಯಾವ ಥರ ಒಂದು ಆರ್ಟಿಸ್ಟ್ ಆಗಿದ್ದೀನಿ, ಆ ಒಂದು ಕಂಪ್ಲೀಟ್ ರೌಂಡೆಡ್ ಆರ್ಟಿಸ್ಟ್ ಬೆಳೆಸ್ಕೊಳ್ಳೋದಕ್ಕೆ ರಂಗಭೂಮಿ ನನಗೆ ಸಹಾಯ ಮಾಡಿರೋದು. ಬಿಕಾಸ್ ಒಂದು ಆರ್ಟಿಸ್ಟ್ ಅಂದರೆ ಏನು ಅಂತ ನನಗೆ ಹೇಳ್ಕೊಟ್ಟಿರೋದು ಆ ರಂಗಭೂಮಿ ಅನಿಸುತ್ತೆ ನನಗೆ. ಸ್ಟೇಜ್ ಮೇಲೆ ಹೇಗಿರಬೇಕು, ಕ್ಯಾಮ್ರಾದ ಮುಂದೆ ಹೇಗಿರಬೇಕು, ಎಲ್ಲ ನಾನು ಆ ಮೊಮೆಂಟಲ್ಲಿ ಕಲಿತೆ. ಸೊ ಅದರಲ್ಲಿ ತುಂಬ ಆಸಕ್ತಿ ನನಗೆ ಹುಟ್ಟಿದ್ದು ಅಲ್ಲಿ, ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ಸೊ ಅದಾದಮೇಲೆ ಒಂದಷ್ಟು ವರ್ಕ್ಶಾಪ್ಸ್, ಇಂಟರ್ನ್ಶಿಪ್ಸ್ ಎಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡಿದೆ ನಾನು. ಒಂದಷ್ಟು ನಾಟಕಗಳು ಮಾಡಿದ್ವಿ, ರಂಗಶಂಕರದಲ್ಲಿ 2-3 ನಾಟಕಗಳು ಮಾಡಿದ್ವಿ. ಅದಾದಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಟ್ ಆದಮೇಲೂ ಒಂಚೂರು ಟ್ರೈ ಮಾಡಬೇಕು, ನನಗೆ ರಂಗಭೂಮಿಯಲ್ಲಿ ಕಲಿಬೇಕು, ಸಿನಿಮಾದಲ್ಲಿ ಟ್ರೈ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ನೋಡೋಣ, ಟ್ರೈ ಮಾಡೋಣ, ಇಲ್ಲಾದರೆ ಮೇ ಬಿ ಸೈಕಾಲಜಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಕೂಡ ಇತ್ತು. ಸೊ ಒಂದು ಬ್ರೇಕ್ ತೊಗೊಂಡು ನೋಡೋಣ, ನಾನು ಆ್ಯಕ್ಟಿಂಗಲ್ಲಿ ಎಷ್ಟು ಮಾಡಬಹುದು ನೋಡೋಣ ಅಂತ ನಾನು ಮುಂಬೈಗೆ ಹೋಗಿದ್ದೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿದೆ. ಐ ಥಿಂಕ್ ಅಲ್ಲಿ ನಾನು ಮೋಸ್ಟ್ ಕಲ್ತಿದ್ದು ಅನಿಸುತ್ತೆ ಅಭಿನಯದ ಬಗ್ಗೆ. ಸೊ ಥೆಸ್ಪೋ ಅಂತ ಒಂದು ಅಂಡರ್ 25 ಮಕ್ಕಳಿಗೆ ಅಥವಾ ಯಂಗ್ಸ್ಟರ್ಸ್ಗೆ ಏನಿದೆಯೋ ಅದೊಂದು ಪ್ಲ್ಯಾಟ್ಫಾರ್ಮ್ ಅದು. ಸೊ ಅಲ್ಲಿ ಒಂದು ತುಂಬ ವರ್ಕ್ ಮಾಡಿದೆ ನಾನು ಅಭಿನಯಕ್ಕೆ. NCPಯಲ್ಲಿ ಪರ್ಫಾರ್ಮೆನ್ಸಸ್ ಕೊಟ್ಟೆ. ಸೊ ಆ ಒಂದು ಫೌಂಡೇಶನ್ ರಂಗಭೂಮಿ ನನಗೇನು ಕ್ರಿಯೇಟ್ ಮಾಡಿಕೊಟ್ಟಿತ್ತು, ಅದರಿಂದಲೇ ನಾನು ಸಿನಿಮಾ ಅಂದರೆ
ಟಿವಿ ಅಲ್ಲಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿರೋದು. ಸೊ ಅದಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ, ಓಕೆ ಒಂದು ಇಷ್ಟಾದ್ರೂ ನಾನು ಮಾಡಬಹುದು, ನಾನು ಆಕ್ಟಿಂಗ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಸೊ ಅದಾದ್ಮೇಲೆ ಪ್ರಾಜೆಕ್ಟ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿದೆ ನಾನು. ಓಕೆ. ಸೊ ಇವತ್ತಿಗೆ ಕರ್ನಾಟಕ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಿರೋದು ಕೀರ್ತಿ ಪಾತ್ರದಿಂದ. ಪ್ರಾಯಶಃ ತನ್ವಿಯ ಹಿಂದಿರೋ ಎಲ್ಲಾ ಕತೆಗಳು ಕೀರ್ತಿಯ ಮುಖೇನ ಸಾಧ್ಯವಾಗಿದೆ ಅಂತ ಭಾವಿಸಬಹುದು. ನಿಮ್ಮದೊಂದು ಸ್ಟೈಲ್ ಇದೆ ಅಲ್ಲ, ವೈಶ್ ಅಂತ ಒಂದು ಡೈಲಾಗ್ ಹೇಳಿದೆ ಅಂದ್ರೆ ಒಂದು ಸಾಲ ಹೇಳ್ಬಹುದಾ? ವೈಶ್, ಐ ಲವ್ ಯು ವೈಶ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ವೈಶ್. ವೈಶ್, ನೀನ್ ನನ್ನವನು, ನನಗ್ ಮಾತ್ರ ಸೇರ್ದವನು. ಓಕೆ. ಇನ್ನೊಂದು ಆಂಟಿ. ಆಂಟಿ, ನೀವು ನನಗ್ ಪ್ರಾಮಿಸ್ ಮಾಡಿದ್ರಿ ತಾನೆ ವೈಶ್ ನನ್ ಜೊತೆ ಮದುವೆ ಮಾಡಿಸ್ತೀರಾ ಅಂತ ಪ್ರಾಮಿಸ್ ಮಾಡಿದ್ರಿ ತಾನೆ? ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಂಟಿ. ಆಂಟಿ, ಯು ಕಾಂಟ್ ಡೂ ದಿಸ್ ಟು ಮೀ. ಏನೋ ಹೇಳ್ತಾ ಇದ್ದೀನಿ. ವೆರಿ ನೈಸ್. ಆಕ್ಚುಲಿ ನಿಮ್ಮ ವೈಶ್ ಹಾಗೆ ಇದು ಕಾವೇರಿ ಆಂಟಿ ಇದನ್ನ ಕರೆಯೋ ರೀತಿ ಕೂಡ ಬಹಳ ಪ್ರಖ್ಯಾತಿ ಹೊಂದಿರೋದು. ಓಕೆ. ಲಕ್ಷ್ಮೀ ಬಾರಮ್ಮ, ನಿಮ್ಮ ಒಂದ್ ರೀತಿ ಕನಸಿನ ಕೂಸು ಎಲ್ಲವೂ ಹೌದು. ಸೊ ಈ ಪಾತ್ರದ ಬಗ್ಗೆ ಆಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡದೆ ತಗೊಂಡಿರೋದು ಅಂದ್ರೆ ಇದೇ ಪಾತ್ರ ನಾನು. ಬಿಕಾಸ್ ಇದ್ರ ಹಿಂದೆ ನಾನು ಹೀರೋಯಿನ್ ಆಗಿ 2 ಪಾತ್ರಗಳನ್ನ ಮಾಡಿದ್ದೆ. ಈ ಪಾತ್ರ ಮಾಡಬೇಕಾದ್ರೂ ತಮಿಳಲ್ಲಿ ಇನ್ನೊಂದು ಲೀಡ್ ಆಕ್ಟ್ರೆಸ್ ಆಗಿ ಮಾಡ್ತಾ ಇದ್ದೆ. ಸೊ ಈ ಪಾತ್ರ ತಗೊಂಡಾಗ ವಿಲನ್ ಆಗಿ ಬರುತ್ತೆ ಅಂತ, ನೆಗೆಟಿವ್ ಲೀಡ್ ಆಗಿ ಬರುತ್ತೆ ಅಂತಲೇ ನನಗೆ ಬಂದಿರೋದು ಇನಿಷಿಯಲಿ. ನನಗೆ ಅಷ್ಟು ಯೋಚನೆ ಮಾಡಲಿಲ್ಲ ನಾನು, ಆಡಿಯನ್ಸ್ ಯಾವ ಥರ ಯೋಚನೆ ಮಾಡುತ್ತೆ ನನ್ನ ಬಗ್ಗೆ ಅಥವಾ ನನ್ನ ಇಮೇಜ್ ಏನು ಕ್ರಿಯೇಟ್ ಆಗುತ್ತೆ ಆ ಥರ ಎಲ್ಲ ನನಗೆ ಯೋಚನೆ ಇರಲಿಲ್ಲ. ಬಿಕಾಸ್ ರಂಗಭೂಮಿಯಿಂದ ಬಂದಿರೋದಲ್ವ ನಾವು. ಸೊ ನಾವು ಯಾವುದೇ ಥರ ಪಾತ್ರ ಕೊಟ್ಟರು ಅದನ್ನು ಮಾಡೋ ಒಂದು ಕೆಪಬಿಲಿಟಿ ನಮ್ಮಲ್ಲಿರಬೇಕು, ನನಗಾಗುತ್ತೋ ಇಲ್ವೋ ಆ ಒಂದು ಇಂಟ್ರೆಸ್ಟ್ ಇತ್ತು ಅಷ್ಟೇ, ನನಗೆ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ನಾನು ಅಷ್ಟು ಮಾಡಿರಲಿಲ್ಲ, ತುಂಬ ಸಟಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾವಾಗಲೂ ನಂಬ್ದೋಳು ನಾನು. ಸೊ ರಾಧೇಶ್ಯಾಮದಲ್ಲಿ ಅಥವಾ ಜಮೀಲಾ ಅಂತ ತಮಿಳಲ್ಲಿ ಮಾಡಿದ್ದು ಅದರಲ್ಲೆಲ್ಲ ತುಂಬ ಆದಷ್ಟು ಸಟಲ್ ಆಗಿ ಮಾಡಬೇಕು ಅಂತ ಆಸೆ ಪಡ್ತಿದ್ದೆ. ಅದೇ ಥರ ಒಂದು ಆ್ಯಕ್ಟಿಂಗ್ ಇದನ್ನು ನಾನು ಡೆವಲಪ್ ಮಾಡ್ಕೊಂಡಿದ್ದೆ. ಸೊ ಈ ಪಾತ್ರದಲ್ಲಿ ಇಷ್ಟೊಂದು ಕೂಗಾಡೋದು, ಕಿರ್ಚಾಡೋದು, ಮಾತುಗಾಡೋದು, ಇಷ್ಟೊಂದೆಲ್ಲ ನನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆಗುತ್ತೋ ಇಲ್ವೋ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ತಗೊಂಡಿದ್ದೆ ಅಷ್ಟೇ. ಬಟ್ ಡೆಫಿನೆಟ್ಲಿ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡು ತಗೊಂಡಿರಲಿಲ್ಲ. ಸೊ ಬಂದಾಗ ಐ ಥಿಂಕ್ ಅದು ಇನ್ನೂ ದೊಡ್ಡ ಸಾಧನೆ ಅನಿಸುತ್ತೆ ನನಗೆ. ಬಿಕಾಸ್ ನೀವು ಆಸ್ ಅ ಲೀಡ್ ಆ್ಯಕ್ಟ್ರೆಸ್ ನೀವು ಯಾವುದಾದ್ರೂ ಪ್ರಾಜೆಕ್ಟ್ ತೊಗೊಂಡಾಗ ನಿಮಗೂ ಒಂದು ಆಸೆ ಅಥವಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮೇ ಬಿ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಥವಾ ಮೆಚ್ತಾರೆ ಅಥವಾ ಇದು ಏನೋ ಒಂದು ಇದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಈ ಪಾತ್ರದಲ್ಲಿ ಆ ಥರ ಯಾವ ಆಸೆ ಇಟ್ಕೊಂಡು ಬಂದಿರಲಿಲ್ಲ ನಾನು. ಸುಮ್ಮನೆ ಆ್ಯಕ್ಟಿಂಗಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಆ್ಯಂಡ್ ರೈಟರ್ ನನಗೆ ತುಂಬ ಇಷ್ಟ ಆಗಿದ್ರು. ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡೋ ರೀತಿ ಆಗಿರ್ಬೋದು ಅಥವಾ ಅವ್ರ ಪಾತ್ರಗಳ ಬಗ್ಗೆ ಮಾತಾಡೋದು. ಅಂದರೆ ನೆಗೆಟಿವ್ ಪಾತ್ರನ ಯಾವ ಥರ ಬರೆಯುತ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಆ ಒಂದು ನಂಬಿಕೆ ಕಷ್ಟ. ಬಿಕಾಸ್ TRP ಹೇಗೆ ಬರುತ್ತೋ ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತಿರ್ತಾರೆ, ಎಣ್ಣೆ ಹಾಕಿ ಚೆಲ್ಲೋದು ಅಂಥದ್ದೆಲ್ಲ ಬಂದರೆ ಇಟ್ಸ್ ನನಗೆ ನಗು ಬರುವಂಥ ಸನ್ನಿವೇಶಗಳು ಅದು. ಸೊ ಬಟ್ ಇವರು ಜಯ ಆಳ್ವಾ ಅಂತ ಅವರು ಆ ಪಾತ್ರದ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಅದು ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಸಾಮಾನ್ಯ ಹೆಣ್ಣಿನ ತಲ್ಲಣಗಳು, ಅವಳಿಗೆ ಅಳು ಬಂದ್ರೆ ಅಳ್ತಾಳೆ, ಒಂದು ಹೊಟ್ಟೆ ಕಿಚ್ಚನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ, ಎಲ್ಲ ಅಂದ್ರೆ ನಿಮ್ ಪಾತ್ರ ಹೇಗಿತ್ತು ಅಂತ ಹೇಳಿದ್ರೆ ಪ್ರಾಯಶಃ ನವರಸಗಳನ್ನ ಜೀವಿಸಿದ್ದೀರಿ ಆ ಪಾತ್ರದಲ್ಲಿ ಅಂತ ಹೇಳಿ. ನಿಜ ಅಂದ್ರೆ ಯಾರಿಗೂ ನಾವು ಅಂಥದ್ದನ್ನೆಲ್ಲ ನಾವು ತೋರಿಸ್ಕೊಳ್ಳಲ್ಲ, ಜೆಲಸಿಯನ್ನೆಲ್ಲ ನಾವು ತೋರಿಸ್ಕೊಳ್ಳಲ್ಲ. ಸೊ ಇದು ಆಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ. ಬಿಕಾಸ್ ನಾವು ಹೆಚ್ಚಾಗಿ ಪಾತ್ರಗಳನ್ನ ಮಾಡಿದಾಗ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ನಾವು ಪಾತ್ರಗಳನ್ನ ಮಾಡಿದಾಗ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರಗಳು ಲೀಡ್ ಇರೋದ್ರಿಂದ ಅದಕ್ಕೊಂದು ಚೌಕಟ್ಟು ಅಂತಿತ್ತು. ಸೊ ಅದು ಮಾತಾಡಿದಾಗ್ಲೂ ತುಂಬಾ ಜೋರಾಗಿ ಮಾತಾಡಬಾರ್ದು, ಎಲ್ರ ಜೊತೆ ಚೆನ್ನಾಗಿರ್ಬೇಕು. ಸೊ ಅಂತ ಪಾತ್ರಗಳು ಮಾಡಿದವಳಿಗೆ ಈ ಜೆಲಸಿ, ನೆಗೆಟಿವ್ ಇಮೋಷನ್ಸ್ ಏನಿದೆಯೋ ಅದನ್ನ ಕ್ಯಾಮ್ರಾದ ಮುಂದೆ ಯಾವ ತರ ತೋರಿಸೋದು, ನನಗ್ ನಾನೇ ನೋಡಿದಾಗ ಕ್ಯಾಮ್ರಾದ ಅದು ಟೆಲಿಕಾಸ್ಟ್ ಆದಾಗ ನನಗ್ ನಾನೇ ನೋಡಿ ಒಂಥರ ಅಯ್ಯೋ ದೇವ್ರೆ ಈ ತರ ಇದೆಯಲ್ಲ, ಇಷ್ಟೊಂದು ಕಿರ್ಚಾಡ್ತಾಳೆ ಈ ಹುಡುಗಿ ಅಂತ ಅನಿಸ್ತಿತ್ತು ಕೆಲವೊಮ್ಮೆ. ಸೊ ತುಂಬಾ ಚಾಲೆಂಜಿಂಗ್ ಅನಿಸ್ತು ನಂಗೆ ಇನಿಷಿಯಲಿ ಅಂತೂ ಈ ಪಾತ್ರದ ಒಂದು ಟೋನ್ ನನಗೆ ಸಿಗೋ ತನಕ. ಈಗಲೂ ಚಾಲೆಂಜಿಂಗ್ ಅನ್ಸುತ್ತೆ ಬಿಕಾಸ್ ಅವ್ರ ಮಾತಿಗೆ ಒಂದು ಹೊಸ ಲೇಯರ್ ಕೊಡ್ತಾರೆ ಈ ಪಾತ್ರಕ್ಕೆ. ಈಗ ಬೇರೆ ತರದೇ ಒಂದು ಶೇಡ್ ಬಂದಿದೆ ಈ ಪಾತ್ರಕ್ಕೆ.
ಸೊ ಐ ಥಿಂಕ್ ಆ್ಯಕ್ಟಿಂಗ್ ವೈಸ್ ನಾನು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ತೊಗೊಂಡಿದ್ರು ಇಷ್ಟೊಂದು ಪ್ರೀತಿ ಸಿಗುತ್ತೆ ಆ್ಯಂಡ್ ನನ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಹುಟ್ಟಿಸುತ್ತೆ ಇದು. ಬಿಕಾಸ್ ನಾನು ತುಂಬ ಸಿಂಪಲ್, ಇವತ್ತು ನೋಡ್ಬೋದು ನೀವು, ನಾನು ತುಂಬ ಸಿಂಪಲ್ ಆಗಿ ಎಲ್ಲ ಕಡೆ ಹೋಗ್ತಿರ್ತೀನಿ. ಹಾಕೊಳ್ಳೋ ಬಟ್ಟೆಯಲ್ಲಾಗಲಿ, ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿಯಲ್ಲಾಗಲಿ, ಕೀರ್ತಿಗೆ ಏನಿದೆಯೋ ಕಾನ್ಫಿಡೆನ್ಸ್ ಆಗಿರ್ಬೋದು, ಆ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ನನ್ನ ತನ್ವಿಯಾಗಿ ನನ್ನಲ್ಲಿಲ್ಲ. ಸೊ ಈ ಥರದ್ದೊಂದು ಪಾತ್ರ ನನಗೆ ನಿಭಾಯಿಸೋದಕ್ಕಾಗುತ್ತೆ ಅಂತ ನನಗೆ ಹೇಳ್ಕೊಟ್ಟಿರೋ ಪಾತ್ರ ಕೀರ್ತಿ. ತುಂಬ ಕಲ್ತಿದ್ದೀನಿ ನಾನು ನಿಜವಾಗ್ಲೂ ಕೀರ್ತಿ ಪಾತ್ರದಿಂದ. ಸೊ ಐ ಥಿಂಕ್ ಇದು ನನಗೆ ನಾರ್ಮಲ್ ಆಗಿ ನಾನು ಪಾತ್ರ ಮಾಡ್ತಿದ್ರೆ ಏನು ಸಾಧನೆ ಆಗ್ತಿತ್ತು ಅದರಿಂದ ಸಿಗೋ ಖುಷಿಗಿಂತ ತುಂಬ ಜಾಸ್ತಿ ಖುಷಿ ಕೊಟ್ಟಿದೆ ಈ ಪಾತ್ರ. ಬಿಕಾಸ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಈ ಪ್ರೀತಿ ಕರ್ನಾಟಕದ ಜನತೆಯಿಂದ ಸಿಕ್ಕಿದೆ. ಹೌದು, ಹೀರೋಯಿನ್ ಸಿಗ್ತಿರೋ ಮಾನ್ಯತೆ ಅಷ್ಟೇ ಅಥವಾ ಅದಕ್ಕೂ ಹೆಚ್ಚಿನ ಮಾನ್ಯತೆ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ನೀವು ವೃತ್ತಿ ಜೀವನ ಅಥವಾ ಕೆರಿಯರ್ ಪ್ರಾರಂಭ ಮಾಡ್ಬೇಕಾದ್ರೆ 6 ರಿಂದನೇ ಪ್ರಾರಂಭ ಮಾಡಿದ್ದೀರಿ. ನಾವು 1:4 ರೇಷಿಯೋ ತಗೊಂಡ್ರೆ ರೇಷಿಯೋ 1 ನೀವು ತುಂಬಾನೇ ಸಕ್ಸಸ್ಫುಲ್ ಆಗಿ ಪೂರ್ಣಗೊಳಿಸಿದ್ದೀರಿ. ಸೊ ಇವತ್ತಿಗೆ ಎಷ್ಟು ಖುಷಿ ಇದೆ, ಇಷ್ಟು ದಿನ ನಡೆದು ಬಂದ ಹಾದಿ, ಜೊತೆಗೆ ಗುಲ್ಮೊಹರ್ ಒಂದು ಸಿನಿಮಾ ಕೂಡ ಹಿಂದಿಲಿ ಮಾಡಿದ್ದೀರಿ. ಸೊ ಆ ಸಿನಿಮಾ ಬಗ್ಗೆ ಚುಟುಕಾಗಿ ಏನಾದ್ರು ಹೇಳ್ಬಹುದಾ? ಖಂಡಿತ. ಸೊ ಇದು ಆ್ಯಕ್ಚುಲಿ ರಂಗಭೂಮಿಯಲ್ಲಿ ನಾನು ಮಾಡಿರೋದ್ರಿಂದ, ಮುಂಬೈಯಲ್ಲಿ ನಾನು ರಂಗಭೂಮಿ ಏನೇನು ಪರ್ಫಾರ್ಮೆನ್ಸಸ್ ಮಾಡಿದ್ನೋ ಅದರಿಂದ ನನಗೆ ಸಿಕ್ಕಿರೋ ಅವಕಾಶ ಇದು. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಯಾರೋ ನೋಡಿ ಈ ಆಡಿಷನ್ಗೆ ಕರೆದ್ರು. ಸೊ ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟಿರೋ ಪಾತ್ರ ಬೇರೆದ್ದು ಗುಲ್ಮೊಹರಿಗೆ. ಬಟ್ ಆ ಸಮಯದಲ್ಲಿ ನಾನು ರಾಧೇಶ್ಯಾಮ ಅನ್ನೋ ಧಾರಾವಾಹಿ ಮಾಡ್ತಾ ಇದ್ದೆ. ಸೊ 20 to 25 ಡೇಸ್ ಆಲ್ಮೋಸ್ಟ್ ಇಲ್ಲೇ ಶೂಟ್ ಮಾಡ್ತಾ ಇದ್ದೆ ನಾನು ಬೆಂಗಳೂರಲ್ಲಿ. ಸೊ ನನಗೆ ತುಂಬ ಆಸಕ್ತಿ ಇದೆ, ನನಗೆ ಈ ಮೂವಿಯಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದೆ. ಬಟ್ ನನಗೆ ಡೇಟ್ಸ್ ಆಗ್ತಾ ಇಲ್ಲ, ಜಾಸ್ತಿ ಡೇಟ್ಸ್ ಕೊಡೋದಕ್ಕಾಗಲ್ಲ ಅಂತಂದಿದ್ದಕ್ಕೆ ಈ ಪರ್ಟಿಕ್ಯುಲರ್ ದೀಪಿಕಾ ಅನ್ನೋ ಪಾತ್ರ ಇದೊಂದಿದೆ, ಇದಕ್ಕೆ ಕಮ್ಮಿ ಡೇಟ್ಸ್ ಬೇಕಾಗುತ್ತೆ, ನೀವಿದು ಮಾಡಬಹುದಾ ಅಂತ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆದಮೇಲೆ ಕೇಳಿದ್ರು. ಸೊ ಖಂಡಿತ ನನಗೆ ಡೇಟ್ಸ್ ಮ್ಯಾನೇಜ್ ಮಾಡ್ಬೋದು ಅಂತಾದರೆ ನಾನು ಖಂಡಿತ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಗೊತ್ತಾಗಿದ್ದು ಅದರಲ್ಲಿ ಮನೋಜ್ ಬಾಜ್ಪೇಯಿ, ಶರ್ಮಿಳಾ ಠಾಗೂರ್ ಅವರೆಲ್ಲ ಇದ್ದಾರೆ ಅಂತ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಶಾರ್ಟ್ ಟೈಮ್ ಸ್ಪ್ಯಾನಲ್ಲಿ ನಾನು ಅವ್ರ ಜೊತೆ ಇದ್ದಿದ್ದು. ಬಟ್ ತುಂಬ ಇನ್ಸ್ಪೈರಿಂಗ್ ಅನಿಸ್ತು ನನಗೆ. ಮನೋಜ್ ಬಾಜ್ಪೇಯಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸಿಕ್ತು. ಶರ್ಮಿಳಾ ಠಾಗೂರ್ ಅವ್ರ ಜೊತೆ ತುಂಬ ಕಮ್ಮಿ ಇದ್ದಿದ್ದು ನಂದು. ಬಟ್ ಅವ್ರು ವರ್ಕ್ ಮಾಡೋ ರೀತಿ ನೋಡೋದೇ ಒಂದು ಖುಷಿ ಅಲ್ವಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಒಂದು ನನಗೆ ಕಲಿಕೆ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲು. ಓಕೆ ತನ್ವಿ, ತಮ್ಮ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗ್ತಿಲ್ಲ, ಯಾವ ವಿಚಾರ ಕೇಳಬೇಕು ಅನ್ನೋ ಗೊಂದಲ ಆಗ್ತಾ ಇದೆ. ಓಕೆ, ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬಂದಿದೆ ಈಗಾಗಲೇ. ಫೈನೆಸ್ಟ್ ಕೊರಿಯೋಗ್ರಫರ್ ಆಗ್ಬೇಕು ಅಂತ ಹೊರಡ್ತೀರಿ, ಇವತ್ತಿಗೆ ಒಳ್ಳೆ ಆಕ್ಟ್ರೆಸ್ ಆಗಿ ಗುರುತಿಸ್ಕೊಂಡಿದ್ದೀರಿ. ಏನ್ ಮಾಡ್ಬೇಕು ಅನ್ನೋ ಕನ್ಸಿದೆ, ಭವಿಷ್ಯದ ಯೋಜನೆಗಳೇನು? ಪರ್ಟಿಕ್ಯುಲರ್ ಆಗಿ ನನ್ನ ಭವಿಷ್ಯ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಿಕಾಸ್ ಇಲ್ಲಿ ತನಕ ನಾನು ಹೇಳಿದ್ನಲ್ಲ, ನಾನು ಯೋಚನೆ ಮಾಡಿದ್ದು ಡಾನ್ಸರ್ ಆಗಬೇಕು, ಕೊರಿಯೋಗ್ರಫರ್ ಆಗಬೇಕು ಅಂತ. ಇದೊಂದು ನನಗೆ ದೇವರ ಕಾಣಿಕೆ ಥರ, ದೇವರ ಪ್ರೀತಿ ಥರ ಸಿಕ್ಕಿರೋದು ಈ ಒಂದು ಎಕ್ಸ್ಪೀರಿಯನ್ಸ್, ಆ್ಯಕ್ಟರ್ ಆಗುವಂಥ ಎಕ್ಸ್ಪೀರಿಯನ್ಸ್. ಸೊ ನನ್ನ ಪ್ಲ್ಯಾನ್ಸ್ ಏನಿದೆ ಅಂದರೆ ಸದ್ಯಕ್ಕೆ ನನಗೆ ಖುಷಿ ಕೊಡುವಂಥ ಅಥವಾ ಏನೋ ಒಂದು ಕಲಿಯುವಂಥ ಪಾತ್ರಗಳನ್ನ ಮಾಡಬೇಕು ಮುಂದೆ ಅನ್ನೋ ಆಸೆ ಇದೆ. ಹೆಣ್ಮಕ್ಳ ವಿಚಾರದಲ್ಲಿ ಒಂದು, ಬಿಕಾಸ್ ನನಗೆ ತುಂಬ ಖುಷಿ ಕೊಟ್ಟಿದ್ದು ಗುಲಾಬ್ ಗ್ಯಾಂಗ್ ಚೂಸ್ ಮಾಡಬೇಕಾದ್ರೆ, ನನಗೆ ಆ ಒಂದು ಅವಕಾಶ ಸಿಕ್ಕಬೇಕಾದ್ರೆ ಅದು ಹೆಣ್ಮಕ್ಳ ವಿಷಯಗಳು, ಅವ್ರಿಗಾಗಿರೋ ಒಂದು ದೌರ್ಜನ್ಯ ಏನಿದೆಯೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥ ಒಂದು ಸಿನಿಮಾ ಆಗಿತ್ತು. ಸೊ ಆ ಒಂದು ಸಿನಿಮಾದ ಮೂಲಕ ನನ್ನ ಈ ಒಂದು ಕ್ಷೇತ್ರದಲ್ಲಿ ನನ್ನ ಎಂಟ್ರಿ ಆಯಿತು ಅನ್ನೋದು ನಂಗೆ ತುಂಬ ಖುಷಿ ಕೊಟ್ಟಿತ್ತು ಆ ಏಜಲ್ಲೇ. ಸೊ ಈಗ ನನಗೆ ಅಂಥದ್ದು ಪಾತ್ರಗಳು ಸಿಕ್ಕಿದ್ರೆ, ಏನೋ ಒಂದು ಹೆಣ್ಮಕ್ಳ ಕತೆ, ವಿಮೆನ್ ಟೆಲಿಂಗ್ ವಿಮೆನ್ ಸ್ಟೋರೀಸ್ ಅಂತ ಹೇಳ್ತಿರ್ತೀನಿ ನಾನು, ನನಗದು ತುಂಬ ಖುಷಿ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ಅವ್ರ ಕತೆಗಳನ್ನ ಹೇಳ್ಕೊಡೋದು, ಅಂಥ ಕತೆಗಳು ನನಗೆ ತುಂಬ ಇಷ್ಟ, ನನಗೆ ನೋಡೋದಕ್ಕೆ ಇಷ್ಟ, ನನಗೆ ಖುಷಿ ಕೊಡೋವಂಥ ಕತೆಗಳಾಗಿರೋದ್ರಿಂದ ಅಂಥ ಕತೆಗಳು ಸಿಕ್ಕಿದ್ರೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಪ್ರತಿ ಪಾತ್ರದಲ್ಲಿ ಏನೋ ಒಂದು ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಡಾನ್ಸಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಡೆಫಿನೆಟ್ಲಿ ಈಗ ನನಗೆ ಎಷ್ಟು ಟೈಮ್ ಕೊಡಬೇಕು ಅನ್ನಿಸ್ತಿದೆಯೋ ಡಾನ್ಸ್ಗೆ ಅಷ್ಟು ಕೊಡೋದಕ್ಕೆ ಆಗ್ತಿಲ್ಲ. ಬಟ್ ಆದರೆ ಮೇ ಬಿ ಹೋಗ್ತಾ ಡಾನ್ಸಲ್ಲಿ ಆದರೆ ನನ್ನ ಕಡೆಯಿಂದ ಮಕ್ಕಳಿಗೆ ಕಲಿಸೋ ಒಂದು ಅವಕಾಶ ನನಗೆ ಸಿಕ್ಕಿದ್ರೆ, ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತಾ ಕಲಿಸೋದಕ್ಕೆ ಇಷ್ಟಪಡ್ತೀನಿ. ಸೈಕಾಲಜಿಯಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ. ಸೊ ಡಾನ್ಸ್ ಥೆರಪಿ ಅಂತೇನಿದೆಯೋ ಮುಂದೆ ಅವಕಾಶ ಸಿಕ್ಕಿದ್ರೆ ಮೇ ಬಿ ಆ ಫೀಲ್ಡಲ್ಲೂ ಮುಂದೆ ಹೋಗೋ ಒಂದು ಯೋಚನೆ ಇದೆ ಅಷ್ಟೇ. ಓಕೆ, ಕನಸು ಸಣ್ಣದಾದ್ರೂ ಕೂಡ ಅರ್ಥಪೂರ್ಣವಾಗಿ ಬಹಳ ದೊಡ್ಡದಿದೆ. ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ನೀವು ಸೆಲೆಬ್ರೇಟ್ ಮಾಡ್ತಿದ್ದಂತಹ ವ್ಯಕ್ತಿತ್ವಗಳು ಕೂತಂತಹ ಚೇರಲ್ಲಿ ತಾವು ಕೂತಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಖಂಡಿತ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಐ ಫೀಲ್ ವೆರಿ ಹಂಬಲ್ಡ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.
ನನಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ನಿಮ್ಮ ಜೊತೆ ಮಾತಾಡಿ ನಾನು ಎಷ್ಟೋ ವಿಷಯಗಳನ್ನ ನೆನಪಿಸ್ಕೊಂಡೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ನನ್ನ ತಂದೆ ಹೇಳಿದಾಗೆ ಅವ್ರ ಆಶೀರ್ವಾದ ತಗೊಂಡು ಮುಂದೆ ಹೋಗಬೇಕು ಅನ್ನೋ ಆಸೆ ಇದೆ. ಇದು ಒಂದು ರೆಕಗ್ನಿಷನ್ ಅನಿಸುತ್ತೆ, ಇದು ಒಂದು ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ ನನಗೆ. ಸೊ ಇಲ್ಲಿ ಬಂದಿದ್ದೀನಿ, ಅವರೆಲ್ಲ ಸಾಧನೆ ಮಾಡಿರೋರೆಲ್ಲ ಇಲ್ಲಿ ಕೂತಿರೋ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದಮೇಲೆ ಅದೇ ಥರ ಮುಂದೆ ಸಾಧನೆ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮುಂದೆ ಹೋಗಬೇಕು ಅಂತ ಸದ್ಯಕ್ಕೆ ಅನಿಸ್ತಾ ಇದೆ. ಧನ್ಯವಾದಗಳು ತನ್ವಿ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೃತ್ತಿ ಜೀವನದ ಮತ್ತಷ್ಟು ಪ್ರಾಜೆಕ್ಟ್ಗಳಲ್ಲಿ ಸಿಕ್ಸರ್ ಬಾರಿಸಿ ಅಂತ ಹೇಳ್ಬಿಟ್ಟು ಆಶಿಸ್ತೀವಿ. ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.